ಅದು ಡಾಕ್ಟರ್ ಸಿಬ್ಬಂತಿ ಪದ್ಮನಾಭ ಅವರು ಅದನ್ನು ನಡೆಸಿಕೊಡೋರಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆಯು ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಯೋಜನೆ ಪ್ರಾಯೋಜಕತ್ವದಲ್ಲಿ 3 ದಿನಗಳ ರಾಷ್ಟ್ರೀಯ ಕಾರ್ಯಾಗಾರದ 3ನೇ ಅವಧಿಯಲ್ಲಿ ನಾವಿದ್ದೇವೆ. ಈ ಹೊತ್ತು ಪತ್ರಿಕಾ ಲೇಖನ ಬರವಣಿಗೆಯ ಸೂಕ್ಷ್ಮಗಳ ಬಗ್ಗೆ ನಮ್ಮೊಂದಿಗೆ ತಮ್ಮ ವಿದ್ವತ್ಪೂರ್ಣ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ತುಮಕೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸಿಬ್ಬಂತಿ ಪದ್ಮನಾಭ ಸರ್ ಅವರು SDM ಕಾಲೇಜಿನಲ್ಲಿ ಪದವಿ ಮತ್ತು ನಮ್ಮದೇ ವಿಶ್ವವಿದ್ಯಾನಿಲಯದಿಂದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಆರಂಭದಲ್ಲಿ ವಿಜಯ ಟೈಮ್, ಡೆಕ್ಕನ್ ಹೆರಾಲ್ಡ್ ದೈನಿಕಗಳಲ್ಲಿ ಪತ್ರಕರ್ತರಾಗಿ ದುಡಿದು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯದಲ್ಲಿದ್ದಾರೆ. ಯಕ್ಷಗಾನ ಮತ್ತು ಸಾಹಿತ್ಯದಲ್ಲಿ ವಿಶೇಷ ಆಸಕ್ತರಾಗಿರುವ ಡಾಕ್ಟರ್ ಸಿಬ್ಬಂತಿ ಪದ್ಮನಾಭರವರು ಪೊರೆಕಳಚಿದ ಮೇಲೆ ತುಮಕೂರು ಜಿಲ್ಲೆಯ ಪತ್ರಿಕೋದ್ಯಮ, ಮಾಧ್ಯಮ ಶೋಧ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಈ ಹೊತ್ತು ಪತ್ರಿಕಾ ಲೇಖನ ಬರವಣಿಗೆಯ ಸೂಕ್ಷ್ಮಗಳ ಬಗ್ಗೆ ಅವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಇವರನ್ನು ಶಶಿಧರ ಅಪ್ಪಯ್ಯತ್ತ ಬೈಲವರು ಕನ್ನಡದ ಶಾಲು ಮತ್ತು ಪುಸ್ತಕ ಸ್ಮರಣಿಕೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳು ಸರ್. ನಿಮಗೆ ಸ್ವಾಗತ. ಇದೀಗ ತಮ್ಮ ಮಾತುಗಳಿಗೆ ಡಾಕ್ಟರ್ ಸಿಬ್ಬಂತಿ ಪದ್ಮನಾಭ ಸರ್ ಅವರಿಗೆ ವೇದಿಕೆ. ಎಲ್ಲ ಹಿರಿಯರೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲದಿದ್ದರೆ ಇದು 2 ಗಂಟೆವರೆಗೆ ಹೋಗ್ತಿತ್ತು. ಓಕೆ, ಹಾಗೇನು ವಿದ್ವತ್ಪೂರ್ಣ ಮಾತು ಇತ್ಯಾದಿ ಹೇಳಿದ್ರು, ಅದೇನಿಲ್ಲ. ವಿದ್ವತ್ಪೂರ್ಣ ಮಾತಾಡಿ ಏನು ಮಾಡೋದು ಅಲ್ವಾ? ಸೊ ನನ್ನ ಬೇಸಿಕ್ ಟಾಪಿಕ್ ಏನು ಅಂತ ಹೇಳಿದ್ರೆ ಲೇಖನ ಬರವಣಿಗೆ ವಿಷಯವಾಗಿ ಲೇಖನ ಬರೆಯೋದು ಹೀಗೆ, ಇಷ್ಟೇ ಸಿಂಪಲ್ ನನ್ನ ಟಾಪಿಕ್. ಇದರ ಸೂಕ್ಷ್ಮ ಎಲ್ಲ ಆಮೇಲೆ ಪುರುಸೊತ್ತಲ್ಲಿ ಮಾತಾಡ್ಬೋದು. ಎಷ್ಟು ಮಂದಿ ಲೇಖನ ಬರೆಯೋ ಪ್ರಯತ್ನ ಎಲ್ಲ ಮಾಡಿದ್ರಿ? ಅಂದರೆ ಲೇಖನ ಪ್ರಕಟಿಸಿದವರು ಇಲ್ಲಿವರೆಗೆ, ಪತ್ರಿಕೆಗಳಲ್ಲಿ ಲೇಖನ ಯಾವುದಾದ್ರೂ ಸ್ಥಳೀಯ ಪತ್ರಿಕೆ ಆಗಿರ್ಬೋದು, ಬೇರೆ ಪತ್ರಿಕೆ ಆಗಿರ್ಬೋದು, ಸ್ವಲ್ಪ ಸರಿಯಾಗಿ ಕೈ ಎತ್ತಿ. ಲೇಖನ ಬರೆದವರು 1-2-3 ಜನ ಇದ್ದೀರಿ. ಅಲ್ಲೊಬ್ಬರು ಇದ್ದಾರೆ, ಸರಿ, ಸೇರಿಸಿ ಒಂದು 3-4-5 ಜನ ಇದ್ದೀರಿ. ಬರಿಬೇಕು ಅಂತ ಅಂದ್ಕೊಂಡವ್ರು ಎಷ್ಟು ಮಂದಿ? ನಾನು ಕೂಡ ಲೇಖನ ಬರಿಬೇಕು, ಪತ್ರಿಕೆಗಳಲ್ಲಿ ನಮ್ಮ ಹೆಸರು ಬರಬೇಕು, ನಮ್ಮ ಬೈಲೇನು ಬರಬೇಕು ಅಂತ ಅಂದ್ಕೊಂಡವ್ರು ಕೂಡ ಇದ್ದೀರಿ. ಮತ್ತು ಉಳಿದವ್ರು ಯಾಕೆ ಇದ್ದೀರಿ? ಓಕೆ, ಬಹಳಷ್ಟು ಮಂದಿಗೆ ಬರಿಬೇಕು ಅಂತ ಆಸೆ ಇರ್ತದೆ, ಬರೆದು ಪ್ರಕಟ ಆಗಬೇಕು ಅಂತ ಆಸೆ ಇರ್ತದೆ. ಹೆಚ್ಚಿನ ಮಂದಿ ಕೂಡ, ನೀವೆಲ್ಲ ಹೆಚ್ಚಿನವರು ಕೂಡ ಸಾಹಿತ್ಯದ ವಿದ್ಯಾರ್ಥಿಗಳಂತ ಗೊತ್ತು ನನಗೆ, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಕೆಲವರು ಇದ್ದಾರೆ ಅಂತ ಕೇಳಿದೆ. 1-2 ಯಾರಿದ್ದೀರಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು? ಹಾಂ, ಸರಿ, ಅಲ್ಲ ಇರಲಿ, ವಿದ್ಯಾರ್ಥಿಗಳು ಹೇಳಿದ್ದೇನೆ. ಅಂತೂ ಈಗ ಆಸೆ ನಮಗೆ ಕೂಡ ಇತ್ತು. ನಾನು ಪದವಿಯಲ್ಲಿ ಪತ್ರಿಕೋದ್ಯಮ ಓದ್ದವನು, ಮತ್ತು ಸ್ನಾತಕೋತ್ತರ ಪದವಿ ಕೂಡ. ಆಗ ಇದರ ಪಕ್ಕದ ವಿಭಾಗವೇ ನಮ್ಮದಾಗಿತ್ತು. ಸುಮಾರು 20 ವರ್ಷಗಳ ಹಿಂದೆ ನಾನು ಇದೇ ಪಕ್ಕದ ವಿಭಾಗದಲ್ಲಿ ಈಗ ಅದು ಪತ್ರಿಕೋದ್ಯಮ ವಿಭಾಗ ಆ ಕಡೆಗೆ ಹೋಗಿದೆ ಅಂತ ಕೇಳಿದೆ, ಇಲ್ಲೇ ಪಕ್ಕದಲ್ಲೇ. ಹಾಗಾಗಿ ಈ ಸೆನೆಟ್ ಹಾಲೆಲ್ಲ ನಮಗೆ ಬಹಳ ಏನು ಒಂಥರ ಪಾರ್ಕಿನ ಹಾಗೆ ಇದೆಲ್ಲ ಅಕ್ಕಪಕ್ಕದಲ್ಲೇ ಇತ್ತು. ಹಾಗೆ ಒಂಥರ ಖುಷಿ ಆಗ್ತದೆ ಯೂನಿವರ್ಸಿಟಿಗೆ ಬರೋದಕ್ಕೆ. ಡಿಗ್ರಿಯಲ್ಲಿ 3 ವರ್ಷ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿದ್ದಾಗ, ಮತ್ತು ಇಲ್ಲಿ MA ಮಾಡ್ತಾ ಇದ್ದಾಗ, ಸೊ ಆ ಬರವಣಿಗೆಯ ಸಂತೋಷ ಅದು ಪತ್ರಿಕೆಯಲ್ಲಿ ಪ್ರಕಟ ಆದಾಗ, ನಮ್ಮ ಹೆಸರಿನ ಜೊತೆ ನಮ್ಮ ಲೇಖನ ಕಂಡಾಗ ಆಗುವ ಸಂತೋಷ ಅದೇನು ಅನ್ನೋದನ್ನು ನಾನು ಅನುಭವಿಸಿದ್ದೇನೆ. ಆಮೇಲೆ ಕೂಡ ಅಷ್ಟೇ, ಪತ್ರಕರ್ತನಾಗಿದ್ದಾಗ ಮತ್ತು ಆಮೇಲೆ ಅದನ್ನೇ ಪಾಠ ಮಾಡೋದಕ್ಕೆ ಹೋದಾಗ ಆ ಬೈಲೈನ್ನ ಖುಷಿ ಉಂಟಲ್ಲ, ಒಂದು ಲೇಖನ ಬಂದಾಗ ಲೇಖನ ಜೊತೆಗೆ ನಮ್ಮ ಹೆಸರು ಕಾಣುವಾಗ ಆಗುವ ಸಂತೋಷ
ಅದು ತುಂಬ ದೊಡ್ಡದು. ಹಾಗೆ ನಿಮಗೆಲ್ರಿಗೂ ಕೂಡ ಲೇಖಕರಾಗುವ ಆಸೆ, ಕೆಲವರು ಕೈ ಎತ್ತದಿದ್ದರೂ ಕೂಡ ಆಗಬೇಕು, ನಮ್ಮ ಹೆಸರು ಪತ್ರಿಕೆಗಳಲ್ಲಿ ಬರಬೇಕು, ನಾವು ಕೂಡ ಲೇಖನಗಳನ್ನು ಪ್ರಕಟಿಸಬೇಕು ಅನ್ನೋ ಆಸೆ ಖಂಡಿತ ಹೆಚ್ಚಿನವರಿಗೆ ಕೂಡ ಇದ್ದಿರ್ತದೆ. ಹಾಗಾದರೆ ನನ್ನ ಟಾಪಿಕ್ ಸರಳವಾಗಿ ಇಷ್ಟೇ: ಲೇಖನ ಬರೆಯೋದು ಹೇಗೆ, ಅದರ ವಿಷಯ ಆಯ್ಕೆ ಹೇಗೆ ಮತ್ತು ಪ್ರಕಟಣೆ ಹೇಗೆ, ಅದರಲ್ಲಿ ಹೇಗೆ ನಾವು ಒಂದು ಸಣ್ಣ ಸಾಧನೆಯನ್ನು ಆರಂಭಿಸ್ಬೋದು ಅಂತ ಅಷ್ಟೆ. ಹಾಗಾಗಿ ಮುಂದಿನ ಒಂದು 30 ನಿಮಿಷ ಅಂತ ಇಟ್ಕೊಳ್ಳೋಣ, 1:30ಗೆ ಮುಗಿಸುವ. ತುಂಬ ದೀರ್ಘ ಮಾಡೋದು ಬೇಡ ಈ ಅವಧಿಯನ್ನು ಅಂತ ಅಂದ್ಕೊಳ್ತೇನೆ. ಹೇಗೂ ಕೂಡ ಸಮಾರೋಪ ಭಾಷಣ ಮಾಡೋದಕ್ಕೆ ಹೇಳಿದ್ದೀರಿ, ಹಾಗೆ ಇಲ್ಲಿ ಉಳಿದದ್ದನ್ನು ಅಲ್ಲಿ ಮಾತಾಡ್ತೇನೆ. ಹಾಗಾದರೆ ಈಗ ಬಹಳ ಸರಳವಾಗಿ ನೇರವಾಗಿ ನಮ್ಮ ವಿಷಯಕ್ಕೆ ಬರೋ. ಈಗ ಲೇಖಕರಾಗಬೇಕು ಅಂತ, ಈಗ ಲೇಖನ ಬರಿಬೇಕು ಅಂತ ಹೇಳಿದರೆ ವಿಷಯ ಬೇಕು. ಬಹುತೇಕ ಮಂದಿಗೆ ನನಗೂ ಕೂಡ ಲೇಖನ ಬರಿಬೇಕು ಅಂತ ಅನ್ನಿಸ್ತದೆ, ಯಾವ ವಿಷಯದ ಬಗ್ಗೆ ಬರಿಬೇಕು ಅಂತ, ಯಾವ ವಿಷಯದ ಬಗ್ಗೆ ಬರಿಬೇಕು ಅಂತ. ಈಗ ತಕ್ಷಣ ನಾನು ನಿಮಗೆ ಹೇಳ್ತೇನೆ ಅಂತ ಇಟ್ಕೊಳ್ಳಿ, ಈಗ ಎಲ್ಲರೂ 2 ಗಂಟೆಯಿಂದ 3 ಗಂಟೆವರೆಗೆ ಒಂದೊಂದು ಲೇಖನ ಬರಿಬೇಕು ಅಂತ. ಯಾವ ವಿಷಯದ ಬಗ್ಗೆ ಬರಿತೀರಿ? ಯಾರಾದರೂ ಒಂದು 5 ಮಂದಿ ಈಗ ತಕ್ಷಣ ನಿಮಗೆ ಲೇಖನ ಬರಿಬೇಕು ಅಂತ ಯಾರಾದರೂ ಹೇಳಿದರೆ ಯಾವ ವಿಷಯದ ಬಗ್ಗೆ ಬರಿತೀರಿ? ಒಂದು 5 ಮಂದಿ ಹೇಳಿ. ಈಗ ಇಲ್ಲಿ ಒಬ್ಬರೇ ಮಾತಾಡಿ ಭಾಳ ಕಷ್ಟ ಆಗ್ತದೆ, ನೀವು ಮಾತಾಡಿ ಸ್ವಲ್ಪ. ಹಾಂ, ಏನು? ಬಾಲ್ಯ ಜೀವನದ ಬಗ್ಗೆ ಅವರು ಲೇಖನ ಬರೀತಾರೆ. ನಿಮ್ಮ ಹೆಸರೇನು? ಹಾಂ, ಶಂಕರಿ. ಹಾಂ, ಅವರು ಬಾಲ್ಯ ಜೀವನದ ಬಗ್ಗೆ ಲೇಖನ ಬರೀಬಹುದಂತ ಈಗ ತಕ್ಷಣ ಹೇಳಿದರೆ. ಬೇರೆ? ಹಾಂ, ಸಿಂಧೂರದ ಬಗ್ಗೆ ಬರಿಬೋದು. ಏನು ಬರಿತೀರಿ? ಅಂದರೆ ಆಪರೇಷನ್ ಸಿಂಧೂರದ ಬಗ್ಗೆಯೋ, ಹಣೆ ಮೇಲೆ ಇಡೋ ಸಿಂಧೂರದ ಬಗ್ಗೆಯೋ, ಯಾವುದರ ಬಗ್ಗೆ? ಈಗ ಸದ್ಯಕ್ಕೆ ಅದೇ ಪ್ರಸಿದ್ಧ, ಜನಪ್ರಿಯ. ಹಾಂ, ಅವರು ಸಿಂಧೂರದ ಬಗ್ಗೆ, ಅದು ಆಪರೇಷನ್ ಸಿಂಧೂರವೂ ಆಗಿರ್ಬೋದು, ಹಣೆ ಮೇಲೆ ಇಡುವ ಸಿಂಧೂರವೂ ಆಗಿರ್ಬೋದು. ಹಾಂ, ಆಮೇಲೆ ಇನ್ನು 3 ಟಾಪಿಕ್ ಆಗಬೇಕು ನಮಗೆ. ಹಾಂ, ಕೃಷಿ ಬಗ್ಗೆ. ಕೃಷಿ ಬಗ್ಗೆ ಅಂದರೆ ಏನು ಬರೆಯೋದು? ತುಂಬ ಬರಿಬೋದು. ಭಾರತ ಕೃಷಿ ಪ್ರಧಾನ ದೇಶ ಅಂತೇಳ ನಮ್ಮ 4ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ಕಿನ ಸೆಂಟೆನ್ಸಿಂದ ಶುರು ಮಾಡಿ ಕೃಷಿ ಬಗ್ಗೆ ಏನು ಬರಿಬೋದು? ಕೃಷಿ, ಅದರ ಲೇಖನದ ಹೆಡ್ಲೈನ್ ಕೃಷಿ ಅಂತಲ್ಲ, ಏನು ಅಂತ ಶೀರ್ಷಿಕೆ? ಆಯಿತು, ಕೃಷಿ ಬಗ್ಗೆ ಒಂದು ಲೇಖನ ಅಂತ ಆಯ್ತು. ಇನ್ನೆರಡು ವಿಷಯ ಆಗಬೇಕು. ಹಾಂ, 2 ದಿನದ ಈ ಕಾರ್ಯಾಗಾರದಲ್ಲಿ ಆದ ಅನುಭವದ ಬಗ್ಗೆ ಲೇಖನ ಬರಿಬೋದು. ಹೌದು, ಸೊಗಸಾಗಿ ಬರಿಬೋದು. ಇನ್ನೊಂದು, ಹಾಂ, ಸೈನಿಕರ ಬಗ್ಗೆ ಬರಿಬೋದು. ನಮ್ಮ ದೇಶದ ಸೈನಿಕರ ಬಗ್ಗೆ, ದೇಶದ ರಕ್ಷಣೆಯಲ್ಲಿ ಅವರ ಹೊಣೆಗಾರಿಕೆ ಏನು, ನಮ್ಮ ಹೊಣೆಗಾರಿಕೆ ಏನು, ಅವ್ರ ಬಗ್ಗೆ ಇದನ್ನೆಲ್ಲ ಬರಿಬೋದು. ಸರಿ, ನೋಡಿ, ಒಂದು ಲೇಖನ ಬರೆಯೋದಕ್ಕೆ ವಿಷಯ ಏನು ಅನ್ನೋದೇ ನಮ್ಮ ಮೊದಲ ಪ್ರಶ್ನೆ. ಯಾವ ವಿಷಯದ ಬಗ್ಗೆ ಲೇಖನ ಬರಿಬೋದು? ನಾವೀಗ ಅಕಾಡೆಮಿಕ್ ಸಂಶೋಧನಾ ಲೇಖನದ ಬಗ್ಗೆ ಹೇಳ್ತಾ ಇಲ್ಲ, ಜನಪ್ರಿಯ ಲೇಖನಗಳು. ಪತ್ರಿಕೆಗಳಲ್ಲಿ ಸಾಮಾನ್ಯ ನಾವು ಪ್ರತಿದಿನ ಬೇರೆ ಬೇರೆ ಮಂದಿಯ ಲೇಖನಗಳನ್ನು ಓದ್ತಾ ಇದ್ದೆವು. ನಮ್ಮ ಲೇಖನವು ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ನಾವು ಹೇಗೆ ಬರವಣಿಗೆಯನ್ನು ಆರಂಭಿಸ್ಬೋದು, ಇಷ್ಟು ವಿಷಯವನ್ನು ಮಾತ್ರ ಮಾತಾಡೋಣ. ನಾನಿವತ್ತು ಒಂದು ಕೆಲವು ಗುಟ್ಟುಗಳನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ರಹಸ್ಯಗಳು. ಏನು ರಹಸ್ಯ ಅಂತ ಹೇಳಿದರೆ, ಈಗ ಮೊದಲನೇ ರಹಸ್ಯ, ಲೇಖನ ಆಯ್ಕೆಗೆ ವಿಷಯ, ಲೇಖನ ಬರೆಯೋದಕ್ಕೆ ವಿಷಯದ ಆಯ್ಕೆ ಹೇಗೆ ಅಂತ. ಹೀಗೆ ಸುಮ್ಮನೆ ಯೋಚನೆ ಮಾಡಿದಾಗ ನಮಗೆ ಕೆಲವೊಮ್ಮೆ ಕೆಲವು ವಿಷಯಗಳು ಬರಬಹುದು. ಆಗ ಅಂದ್ಕೊಂಡ ಅಥವಾ ಮನಸ್ಸಿಗೆ ಬಂದ ವಿಷಯಗಳನ್ನೆಲ್ಲ ತಕ್ಷಣ ಬರೀಲಿಕ್ಕೆ ಸಾಧ್ಯವಾ? ಅಥವಾ ನಾವು ಬರೆದದ್ದನ್ನೆಲ್ಲ ಪ್ರಕಟಿಸೋದಕ್ಕೆ ಸಾಧ್ಯವಾ? ಬರೆದ ಮೇಲೆ ಎಲ್ಲಾದರೂ ಪ್ರಕಟ ಆದರೆ ಒಳ್ಳೆಯದು ಅಂತ ಇರ್ತದೆ ನಮಗೆ. ಪತ್ರಿಕೆಯಲ್ಲಿ ಬರಬೇಕು, ಸುಮ್ಮನೆ ಬರೆದಿಟ್ಟು ಏನು ಮಾಡೋದು? ಹಾಗೆ ತುಂಬ ಮಂದಿ ಕವಿಗಳೆಲ್ಲ ಇರ್ಬೋದು ನಿಮ್ಮ ಮಧ್ಯೆ, ನೀವು ಬರೆದದ್ದು ನಿಮ್ಮ ಬ್ಯಾಗಲ್ಲಿ ಮಾತ್ರ ಇರ್ತದೆ, ಅಕ್ಕಪಕ್ಕದವರಿಗೆ ಕೂಡ ತೋರಿಸುವುದಿಲ್ಲ. ಆದರೆ ನಿಮ್ಮನ್ನು ಕವಿ ಅಂತ ಕರೆಯೋದು ಹೇಗೆ? ನೀವು ಬರೆದದ್ದನ್ನು ಬೇರೆಯವರಿಗೆ ತೋರಿಸದೆ ಹೋದರೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಬರೆದದ್ದು ಎಲ್ಲಾದರೂ ಪ್ರಕಟ ಆಗಬೇಕು ಅಂತ ಇರ್ತದೆ. ಹಾಗಾದರೆ ಲೇಖನದ ವಿಷಯದ ಆಯ್ಕೆ ಹೇಗೆ? ಈಗ ಮನಸ್ಸಿಗೆ ಬಂದ ಕೂಡ ನನಗೀಗ ಗಣೇಶೋತ್ಸವದ ಬಗ್ಗೆ ಬರಿಬೇಕು ಅಂತ ಉಂಟು ಅಂತ ಹೇಳಿದ್ರೆ ಬರೆದ್ರೆ ಪ್ರಕಟ ಆಗ್ತದಾ? ಇವತ್ತು ನಾನು ಬರಿತೇನೆ, ಗಣೇಶೋತ್ಸವದ ಬಗ್ಗೆ ಲೇಖನ ಬರಿತೇನೆ, ಪ್ರಕಟ ಆಗ್ತದಾ? ಪ್ರಕಟ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ದೀಪಾವಳಿ ಬಗ್ಗೆ ಲೇಖನ ಬರಿಬೇಕು ಅಂತ ಅಂದ್ಕೊಂಡಿದ್ದೇನೆ, ಪ್ರಕಟ ಆಗ್ತದಾ? ಯಾಕಾಗೋದಿಲ್ಲ? ಅದು ಸೀಸನ್ ಅಲ್ಲ. ನೋಡಿ ಎಷ್ಟು ಸರಿಯಾದ ಉತ್ತರ ಅದು. ಪತ್ರಿಕೆಯ ಬಹಳ ಪ್ರಮುಖವಾದ ಒಂದು ಲಕ್ಷಣ ಏನು ಅಂತ ಹೇಳಿದರೆ ಟೈಮ್ಲಿನೆಸ್ ಅಂತ ಹೇಳೋದು. ನಾವು ಬರೆದದ್ದು ವರದಿ ಪ್ರಕಟ ಆಗ್ಬೋದು, ಇವತ್ತಾದ ಕಾರ್ಯಕ್ರಮದ ವರದಿ ನಾಳೆ ಪ್ರಕಟ ಆಗ್ಬೋದು, ಒಂದು ವಾರ ಆದಮೇಲೆ ಅವರು ಕೂಡ ಪ್ರಕಟಿಸುವುದಿಲ್ಲ, ಅದು ಯಾರಿಗೆ ಬೇಕು ಅಂತ. ಲೇಖನ ಕೂಡ ಅಷ್ಟೆ. ಕೆಲವು ಲೇಖನಗಳಿಗೆ ಯಾವಾಗ ಬೇಕಾದ್ರೂ ಪ್ರಕಟಿಸ್ಬೋದು. ಈಗ ಅವರು ಬಾಲ್ಯದ ಬಗ್ಗೆ ಹೇಳಿದರು, ಇನ್ಯಾವುದೋ ಒಂದು ವಿಷಯದ ಕೃಷಿ ಬಗ್ಗೆ ಹೇಳಿದರು, ಯಾವಾಗ ಬೇಕಾದ್ರೂ ಪ್ರಕಟ ಆಗ್ಬೋದು. ಆದರೆ ಬಹುತೇಕ ಲೇಖನಗಳು ಪ್ರಕಟ ಆಗಬೇಕು ಅಂತ ಹೇಳಿದರೆ ಅದಕ್ಕೊಂದು ರೆಲೆವೆನ್ಸ್, ಅಂದರೆ ಪ್ರಸ್ತುತತೆ ಅಂತ ಹೇಳ್ತೀವಿ. ಪ್ರಸ್ತುತತೆ ಇದ್ದಾಗ ಮಾತ್ರ ಲೇಖನ ಪ್ರಕಟ ಆಗ್ತದೆ. ಹಾಗಾದರೆ ಈ ಪ್ರಸ್ತುತವಾಗಿರೋ ಟಾಪಿಕ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ?
ಸುಮ್ಮನೆ ನಮ್ಮ ಮನಸ್ಸಿಗೊಂದು ಲೇಖನ, ತುಂಬ ಮಂದಿ ಹೀಗೆ ಬಹಳ ನಿರಾಸೆಗೊಳ್ಳೋದಿದೆ. ಅವರಿಗೇನೋ ಲೇಖನ ಬರೀಬೇಕು ಅಂತ ಅನ್ನಿಸ್ತದೆ, ಲೇಖನ ಬರೀತಾರೆ, ಯಾವುದೋ ಒಂದು ಪತ್ರಿಕೆ ಕಳಿಸ್ತಾರೆ, ಪ್ರಕಟವೇ ಆಗೋದಿಲ್ಲ. ನಾನು ತುಂಬ ಚೆನ್ನಾಗಿ ಬರೆದಿದ್ದೇನೆ. ಇವರು ದೀಪಾವಳಿ ಸಮಯದಲ್ಲಿ ಗಣೇಶೋತ್ಸವದ ಬಗ್ಗೆ ಲೇಖನ ಬರೆಯೋದು, ಗಣೇಶೋತ್ಸವದ ಸಂದರ್ಭದಲ್ಲಿ ಹೊಸ ವರ್ಷದ ಬಗ್ಗೆ ಲೇಖನ ಬರೆಯೋದು, ಹೊಸ ವರ್ಷದ ಸಂದರ್ಭದಲ್ಲಿ ರೈತರ ದಿನದ ಬಗ್ಗೆ ಲೇಖನ ಬರೆಯೋದು. ಅವ್ರು ಯಾಕೆ ಪ್ರಕಟಿಸುವುದಿಲ್ಲ? ಸೊ ಪತ್ರಿಕೆಗಳಿಗೆ ಅವರದ್ದೇ ಆದಂಥ ಒಂದು ಸಾಮಾನ್ಯ ಲಕ್ಷಣ ಇರ್ತದೆ. ಒಂದು ಲೇಖನ ಪ್ರಕಟ ಆಗಬೇಕು ಅಂತ ಹೇಳಿದರೆ ಅದು ಸಾಮಯಿಕ ಆಗಿರಬೇಕು ಅಂತ, ರೆಲವೆಂಟ್ ಆಗಿರಬೇಕು, ಆ ಕಾಲಕ್ಕೆ ಹೊಂದಿಕೊಳ್ಳೋ ಹಾಗಿರಬೇಕು ಅಂತ. ಸೊ ನಮ್ಮ ಲೇಖನ ಬರೆಯೋ ಜವಾಬ್ದಾರಿ ಇಲ್ಲಿಂದಲೇ ಶುರುವಾಗ್ತದೆ. ಏನು ಅಂತ ಹೇಳಿದರೆ ಆ ಕಾಲಕ್ಕೆ ಹೊಂದುವ ಟಾಪಿಕ್ಕನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ನಾನು ಆಗ ಹೇಳಿದೆ ನಿಮಗೊಂದು ಗುಟ್ಟು ಹೇಳ್ತೇನೆ ಅಂತ, ರಹಸ್ಯ ಹೇಳ್ತೇನೆ ಅಂತ. ಇದನ್ನು ಕ್ಯಾಲೆಂಡರ್ ರೈಟರ್ಸ್ ಅಂತ ಕರೆಯುವಂಥ ಒಂದು ಕ್ರಮ ಇದೆ. ಕ್ಯಾಲೆಂಡರ್ ರೈಟರ್ಸ್ ಅಂತ, ಕ್ಯಾಲೆಂಡರ್ ನೋಡಿಕೊಂಡು ಲೇಖನ ಬರೆಯೋ, ಅಂದರೆ ಲೇಖನದ ವಿಷಯದ ಆಯ್ಕೆಗೆ ಸುಲಭದ ವಿಧಾನ ಯಾವುದು ಅಂತ ಹೇಳಿದರೆ ಕ್ಯಾಲೆಂಡರ್ ರೈಟಿಂಗ್ ಅಂತ. ನಮ್ಮೆದುರು ಒಂದು ಕ್ಯಾಲೆಂಡರನ್ನು ಇಟ್ಟುಕೊಂಡ್ರೆ 365 ದಿನ, ನೀವು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, 365 ದಿನಕ್ಕೂ ಯಾವುದೋ ಒಂದು ಮಹತ್ವ ಇದ್ದೇ ಇರ್ತದೆ. ಜನವರಿ 1ರಿಂದ ಶುರು ಮಾಡಿ ಡಿಸೆಂಬರ್ 31ರವರೆಗೆ ಪ್ರತಿದಿನವೂ ಯಾವುದಾದ್ರೂ ಒಂದು ದಿನ ಆಗಿರ್ತದೆ. ಇದೊಂದು ಸುಲಭದ ದಾರಿಯ ರಹಸ್ಯ ಹೇಳೋದು ನಾನು ನಿಮಗೆ, ಲೇಖನ ಬರವಣಿಗೆ ವಿಷಯದ ಆಯ್ಕೆ ಹೇಗೆ ಅಂತ. ನಾನು ಡಾಕ್ಟ್ರು ಮಾತಾಡ್ತಾ ಇರುವಾಗ ಅವರ ಮಾತನ್ನು ಕೇಳಿಸ್ಕೊಂಡೆ, ಸುಮ್ಮನೆ ಒಂದು ಪಟ್ಟಿ ಮಾಡಿದೆ. ಏನು ಪಟ್ಟಿ ಅಂತ ಹೇಳಿದರೆ ಸುಮ್ಮನೆ ಕೆಲವು ಉದಾಹರಣೆಗಳ ಪಟ್ಟಿ ಮಾಡಿದೆ. ಜನವರಿ 1 ಏನು? ಜನವರಿ 1 ಒಂದು ನಮ್ಮ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ದಿನ ಅಂತ. ಹೊಸ ವರ್ಷ ದಿನ ಅಂತ ಲೇಖನ ಬರಿಬೋದಾ? ನಾನು ಆಗಲೇ ಹೇಳಿದ್ದೆ ಆರಂಭದಲ್ಲಿ, ನಾನು ಈಗ ವಿದ್ವತ್ಪೂರ್ಣ ಮಾತಾಡೋದಕ್ಕೆಲ್ಲ ಬಂದಿದ್ದಲ್ಲ ಅಂತ, ವಿಷಯಗಳನ್ನು ಹೇಳೋದಕ್ಕೆ ಬಂದಿದ್ದು, ಕೆಲವು ಬಹಳ ಪ್ರಮುಖವಾದ ವಿಷಯಗಳು ನಿಮಗೆ ಹೇಳೋದಕ್ಕೆ ಬಂದಿತ್ತು. ನೋಡಿ, ಹೊಸ ವರ್ಷ ದಿನ ಅಂತ ಲೇಖನ ಬರಿಬೋದಾ? ಅದನ್ನು ಅಕ್ಟೋಬರಲ್ಲಿ ಬರೆದ್ರೆ ಪ್ರಕಟ ಆಗೋದಿಲ್ಲ, ಜನವರಿಗಿಂತ ಸ್ವಲ್ಪ ಮೊದಲು ಬರೆದ್ರೆ ಪ್ರಕಟ ಆಗೋದು. 1 ವಾರವೋ 15 ದಿವಸ ಮೊದಲು ಪ್ರಕಟಿಸಿದರೆ ಎಷ್ಟು ವಿಷಯ ಬರಿಬೋದು. ಹೊಸ ವರ್ಷ ದಿನ ಅಂತಲ್ಲ, ಹೊಸತನ ಅಂದರೆ ಏನು, ಯಾವುದನ್ನು ಹೊಸತನ ಅಂತ ಕರೀತಾರೆ, ಆ ಹೊಸತನಕ್ಕಿರೋ ಮಹತ್ವ ಏನು, ಯಾವುದೋ ಒಂದು ಆಗಸ್ಟಲ್ಲೋ ಸೆಪ್ಟೆಂಬರಲ್ಲೋ ಅಕ್ಟೋಬರಲ್ಲೋ ಹೊಸತನ, ಅದು ಹೊಸ ವರ್ಷದ ಬಗ್ಗೆ, ಅದು ಹೊಸ ವರ್ಷ ಅಂತ ಯಾಕೆ ಆರಂಭ ಆಗೋದಿಲ್ಲ? ಜನವರಿ 1 ಯಾಕೆ ಅಲ್ಲ? ಎಷ್ಟೊಂದು ವಿಷಯದ ಬಗ್ಗೆ ಬರಿಬೋದು ಜನವರಿ 1ರಿಂದ ಶುರುವಾದರೆ. ನೋಡಿ ಎಷ್ಟು ದಿನಗಳಿವೆ. ಸುಮ್ಮನೆ ನೀವು ಗೂಗಲ್ ಮಾಡಿ, ಈಗ ಎಲ್ಲದಕ್ಕಿಂತ ದೊಡ್ಡ ಗುರು ಅದುವೇ ಅಲ್ಲ ಗೂಗಲ್ ಗುರು. ಏನೇ ಡೌಟ್ ಬಂದರೂ ಕೂಡ ನೋಡ್ಬೋದು. ಸುಮ್ಮನೆ ಇಂಪಾರ್ಟೆಂಟ್ ಡೇಸ್ ಇನ್ ಇಯರ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಜನವರಿ 12 ಏನೋ ಒಂದಿದೆ, ಏನಿದೆ ಸರಿಯಾಗಿ ಹೇಳಿ? ನ್ಯಾಷನಲ್ ಯೂತ್ ಡೇ, ರಾಷ್ಟ್ರೀಯ ಯುವ ದಿನ. ಅದು ಯುವ ದಿನ ಅಂತ ಒಂದು ವಿಷಯ ಸಿಕ್ಕಿದ್ರೆ ಎಷ್ಟು ವಿಷಯ ನೆನಪಾಗ್ಬೋದು ಮನಸ್ಸಿಗೆ ಅಲ್ವಾ? ಯುವಕರ ಬಗ್ಗೆ, ನಮ್ಮ ವಿಷಯಗಳಿಗೆ ಎಷ್ಟು ಬೇಕಾದರೂ ಬರಿಬೋದು. ನಾನು ಇದೇ ಲೈಬ್ರರಿಯಲ್ಲಿ ಕೂತ್ಕೊಂಡು ಯುವ ದಿನದ ಬಗ್ಗೆ 2 ವರ್ಷವೂ ಲೇಖನ ಬರೆದಿದ್ದೇನೆ. ಪುನಃ ಮತ್ತೊಂದು ವರ್ಷವೂ ಯುವ ದಿನ ಬರ್ತದೆ, ಅದರ 3 ವರ್ಷವೂ ಬರ್ತದೆ. ನಾನು ಅಲ್ಲಿ ಲೇಖನ ಬರೆದು 20 ವರ್ಷ ಆಯಿತು, 20 ವರ್ಷ ಕೂಡ ಬರಿಬೋದು ಯುವ ದಿನದ ಬಗ್ಗೆ ಲೇಖನ. ಯಾರು ಬೇಡ ಅಂತಾರೆ? ಯಾವ ಪತ್ರಿಕೆಯವರು ಬೇಡ ಅಂತ ಹೇಳ್ತಾರೆ ಯುವ ದಿನದ ಬಗ್ಗೆ ಲೇಖನ ಬರೆದ್ರೆ? ಪತ್ರಿಕೆ ಓದುವವರು ಯುವಕರು ಎಷ್ಟು ಮಂದಿ ಇರ್ತಾರೆ. ಜನವರಿ 15 ಭೂಸೇನಾ ದಿನ, ಆರ್ಮಿ ಡೇ. ಇವಾಗೆಲ್ಲ ಬರೆಯೋದಕ್ಕೆ ಬಹಳ ಅಂದರೆ ಇಂಥ ಸಂದರ್ಭ ಎಲ್ಲಾದರೂ ರೆಲೆವೆಂಟ್ ಆಗಿ ಬಂದರೆ ಬರಬೇಕಾಗಿಯೇ ಇಲ್ಲ. ಆ ದಿನದ ದಿವಸ ಬರೆದ್ರೆ ಸಾಮಾನ್ಯವಾಗಿ ನೀವು ಪತ್ರಿಕೆಗಳಲ್ಲಿ ಪ್ರಕಟಿಸೋದು ನೋಡಿರ್ಬೋದು. ಇದು ಸಾಮಯಿಕ ಲೇಖನ, ಈ ದಿನಕ್ಕೆ ಪ್ರಸ್ತುತ ಈ ನಿಮಿತ್ತವಾಗಿ ಈ ಲೇಖನ ಅಂತ ಪ್ರಕಟಿಸೋದನ್ನು ನೀವು ಗಮನಿಸಿರ್ಬೋದು. ಜನವರಿ, ನನ್ನ ಕನ್ನಡಕ, ನಾನಿಲ್ಲಿ ಜರ್ನಲಿಸಮ್ ಓದಿ 20 ವರ್ಷ ಆಯಿತು ಅಂತ ಗೊತ್ತಾಗ್ತಾ ಉಂಟು. ಜನವರಿ 24 ವಿಶ್ವ ಹೆಣ್ಣು ಮಗುವಿನ ದಿನ ಅಂತ. ನೋಡಿ, ಹೆಣ್ಣು ಮಗುವಿನ ದಿನ ಅಂತ ಒಂದು ದಿನ ಉಂಟು. ಲೇಖನ ಬರೆಯೋದಕ್ಕೆ ಎಷ್ಟು ಸುಲಭವಾಗಿ ಒಂದು ವಿಷಯ ಸಿಕ್ಕಿತ್ತು ನೋಡಿ. ಅದನ್ನು ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಬರೆದ್ರೆ ಮಹತ್ವದಾಗಿರಬೇಕಾಗಿಲ್ಲ, ಆ ದಿನದ ಸಂದರ್ಭದಲ್ಲಿ ಬರೆದ್ರೆ ಒಂದು ಲೇಖನಕ್ಕೆ ಸುಲಭ, ಹುಡುಕೊಂಡು ಹೋಗಬೇಕಾಗೇ ಇಲ್ಲ. ಹುಡುಕಿಕೊಂಡು ಹೋದ ಬಳ್ಳಿ ಕಾಲಬುಡದಲ್ಲೇ ಉಂಟು. ಜನವರಿ 25 ಪ್ರವಾಸೋದ್ಯಮ ದಿನ ಅಂತ, ಟೂರಿಸಮ್ ಡೇ. ಎಷ್ಟು ವಿಷಯ, ನಾನು ಇದ್ರ ಬಗ್ಗೆ ಎಲ್ಲ ಲೇಖನ ಬರೆದಿದ್ದೇನೆ. ಅದಕ್ಕೆ ಹೇಳಿದ್ದು, ನಾನು ಸ್ಟೂಡೆಂಟ್ ಆಗಿದ್ದಾಗ ಇದೇ ಕೆಲಸ ಮಾಡ್ತಾ ಇದ್ದದ್ದು. ಇವತ್ತು ಯಾವ ದಿನ, ನಾಳೆ ಯಾವ ದಿನ, ಈ ತಿಂಗಳಲ್ಲೆಲ್ಲ ಯಾವ ದಿನ ಕ್ಯಾಲೆಂಡ್ರಲ್ಲಿ ಉಂಟು ಅಂತ ಹುಡುಕಿ ಪಟ್ಟಿ ಮಾಡಿಟ್ಟುಕೊಂಡು ಬರೀತಾ ಇದ್ದೆ. 26 ಎಲ್ರಿಗೂ ಗೊತ್ತುಂಟು, ಜನವರಿ 26 ಏನು ಅಂತ. ಧಾರಾಳವಾಗಿ ಲೇಖನ ಬರೀಬೋದು. ಜನವರಿ 30 ಹುತಾತ್ಮರ ದಿನ. ಸುಮ್ಮನೆ ಉದಾಹರಣೆಗೆ ಕೆಲವು ಹೆಕ್ಕಿ ಹೇಳ್ತಾ ಇದ್ದೇನೆ ಅಷ್ಟೇ. ಪ್ರತಿದಿನ ಇಂಪಾರ್ಟೆಂಟ್ ಡೇಸ್ ಇನ್ ಎ ಇಯರ್ ಅಂತ ಹುಡುಕಿ ಪ್ರತಿದಿನವೂ ಒಂದು ರೆಲೆವೆಂಟ್ ದಿನ ಆಗಿರುತ್ತದೆ. ಫೆಬ್ರವರಿ 4 ಕ್ಯಾನ್ಸರ್ ದಿನ ಅಂತ. 13 ರೇಡಿಯೋ ದಿನ. ಎಷ್ಟು ಸೊಗಸಾದ ಲೇಖನ ಬರಿಬೋದು. ನಿಮಗೆ ಕಷ್ಟ ರೇಡಿಯೋದ ಬಗ್ಗೆ ಬರೆಯೋದಕ್ಕೆ. ರೇಡಿಯೋ ಕೇಳೋರು ಎಷ್ಟು ಮಂದಿ ಇದ್ದೀರಿ?
ರೇಡಿಯೋ ಕೇಳೋರು ಇದು ಮಿರ್ಚಿ ಗಿರ್ಚಿ ಅಲ್ಲ, ಅದಲ್ಲ, ಅದನ್ನು ಕೇಳಿ. ಆಕಾಶವಾಣಿ ಮಂಗಳೂರು ಕೇಳೋರು ಎಷ್ಟು ಮಂದಿ ಇದ್ದೀರಿ? ಇದ್ದಾರೆ ನೋಡಿ, ಒಬ್ಬರು ಇದ್ದಾರೆ. ನಾವು ಬಾಲ್ಯದಲ್ಲಿದ್ದಾಗ ರೇಡಿಯೋ ಬಿಟ್ಟರೆ ಬೇರೆ ಮಾಧ್ಯಮವೇ ನಮ್ಮ ಕಾಡಿಗೆ ತಲುಪ್ತಾ ಇರಲಿಲ್ಲ. ಹಾಗಾಗಿ ರೇಡಿಯೋ ಅಂತ ಹೇಳಿದರೆ ಇವತ್ತು ಕೂಡ ಪುಳಕ. ರೇಡಿಯೋದ ಬಗ್ಗೆ ಹೇಳಿದಾಗ ಎಷ್ಟು ಸೊಗಸಾದ ರೇಡಿಯೋ ದಿನದ ಬಗ್ಗೆ ಲೇಖನ ಬರಿಬೋದು. ಫೆಬ್ರವರಿ 21 ವಿಶ್ವ ಮಾತೃಭಾಷಾ ದಿನ ಅಂತ ಒಂದು ದಿನ ಇದೆ. ಇಂಟರ್ನ್ಯಾಷನಲ್ ಮದರ್ ಟಂಗ್ ಡೇ ಅಂತ. ಮಾತೃಭಾಷಾ ದಿನದ ಬಗ್ಗೆ ನಾವು ಭಾಷೆಯವರಲ್ಲದೆ ಬೇರೆ ಯಾರು ಲೇಖನ ಬರೆಯೋದು. 23 ರಾಷ್ಟ್ರೀಯ ವಿಜ್ಞಾನ ದಿನ, ಸೈನ್ಸ್ ಡೇ. 28 ಇನ್ನು ಮಾರ್ಚ್ಗೆ ಬಂದರೆ ಮಾರ್ಚ್ 3 ವನ್ಯಜೀವಿ ದಿನ ಅಂತೆ. ಮಾರ್ಚ್ 8 ಹೇಳಲೇಬೇಕಾಗಿಲ್ಲ, ಏನು ಮಹಿಳಾ ದಿನ. 15 ಗ್ರಾಹಕರ ಹಕ್ಕುಗಳ ದಿನ. ಗ್ರಾಹಕರ ಹಕ್ಕುಗಳ ವಿಷಯವಾಗಿ ಡಾಕ್ಟರ್ ಹೇಳ್ತಾ ಇದ್ರಾಗ, ಬಳಕೆದಾರರ ಹಕ್ಕುಗಳ ಬಗ್ಗೆ. 21 ಫಾರೆಸ್ಟ್ರಿ ಡೇ. 27 ರಂಗಭೂಮಿ ದಿನ. ನೋಡಿ, ಮಾರ್ಚ್ 27 ರಂಗಭೂಮಿ ದಿನ. ಎಷ್ಟು ಒಳ್ಳೆ ಲೇಖನ ಬರಿಬೋದು ರಂಗಭೂಮಿ ದಿನದ ಬಗ್ಗೆ. ಇನ್ನು ಏಪ್ರಿಲ್ 1. ಏಪ್ರಿಲ್ 1ರ ಬಗ್ಗೆ ಕೂಡ ನಾನು 4 ವರ್ಷ ಲೇಖನ ಬರೆದಿದ್ದೇನೆ. ಏನದು? ನಾವೆಲ್ಲರೂ ಏಪ್ರಿಲ್ ಫುಲ್ ಡೇ, ಮೂರ್ಖರ ದಿನ ಅಂತ ಹೇಳ್ತೇವೆ. ಇದು ಹೇಗೆ ಬಂತು ಈ ದಿನ? ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ಏಪ್ರಿಲ್ ಫುಲ್ ಡೇ ಅಂತ ಯಾಕೆ ಕರೀತಾರೆ ಅದನ್ನು? ಮೂರ್ಖರ ದಿನ ಅಂತ. ಯಾವ ಮೂರ್ಖ ಇದನ್ನು ಆರಂಭಿಸಿದವನು? ಒಬ್ಬ ಮೂರ್ಖ ರಾಜನಿಂದ ಶುರುವಾದದ್ದು ಬೇರೆ ದೇಶದಲ್ಲಿ. ಅದರ ಹಿನ್ನೆಲೆ ಭಾಳಷ್ಟು ಮಂದಿ ಗೊತ್ತಿಲ್ಲ. ಹುಡುಕಿ ಬರಿಬೇಕು, ಭಾಳಷ್ಟು ಮಂದಿ ಗೊತ್ತಾಗ್ತದೆ. ಉದಾಹರಣೆಗೆ ಅಷ್ಟೇ ಹೇಳ್ತಾ ಇದ್ದೇನೆ. ಏಪ್ರಿಲ್ 7 ಆರೋಗ್ಯ ದಿನ. 22 ಭೂದಿನ. 23 ಪುಸ್ತಕ ದಿನ. ಏಪ್ರಿಲ್ 23 ಜಾಗತಿಕ ವಿಶ್ವ ಪುಸ್ತಕ ದಿನ ಅಂತ, ಅಥವಾ ಕೃತಿಸ್ವಾಮ್ಯ ದಿನ, ಕಾಪಿರೈಟ್ ಡೇ ಅಂತ ಕರಿತೇವೆ ಅದನ್ನು. ಇನ್ನು 29 ನೃತ್ಯ ದಿನ, ಡ್ಯಾನ್ಸ್. ಹೀಗೆ ನಾನು ಸುಮ್ಮನೆ ಎಲ್ಲ ಪಟ್ಟಿ ಹೇಳ್ತಾ ಹೋಗೋದಿಲ್ಲ. ಡಿಸೆಂಬರಿಗೆ ಬರ್ತೇನೆ. ಡಿಸೆಂಬರ್ 1 ಏಡ್ಸ್ ದಿನ. ಡಿಸೆಂಬರ್ 3 ಅಂಗವಿಕಲರ ದಿನ. 4 ನೌಕಾ ದಿನ. ಡಿಸೆಂಬರ್ 9 ಭ್ರಷ್ಟಾಚಾರ ವಿರೋಧಿ ದಿನ. ಇಷ್ಟೊತ್ತು ನಮ್ಮ ಶಿವಾನಂದ ಡಾಕ್ಟ್ರು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಭಾಳ ತೊಡಗಿಸ್ಕೊಂಡಿದ್ದವರು. ಪತ್ರಿಕೆಯನ್ನು ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಅದನ್ನು ಬಳಸ್ಕೊಂಡವರು. ಭ್ರಷ್ಟಾಚಾರ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಬರೆಯೋದಕ್ಕೆ ಏನು ವಿಷಯ ಕಡಿಮೆ ಇಲ್ಲ. 500 ಪದದಿಂದ ತೊಡಗಿ 5000 ಪದದವರೆಗೆ ಎಷ್ಟು ಬೇಕಾದರೂ ಬರಿಬೋದು. ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಡಿಸೆಂಬರ್ 23 ಫಾರ್ಮರ್ಸ್ ಡೇ. ಈಗ ಹೇಳಿದ್ರಲ್ಲ ಕೃಷಿ ಬಗ್ಗೆ ಬರೀತೇನೆ ಅಂತ. ನೀವು ಯಾವಾಗ ಲೇಖನ ಬರೆದ್ರೆ ಅದು ಪ್ರಕಟ ಆಗದಿದ್ದರೂ ಫಾರ್ಮರ್ಸ್ ಡೇಗೆ ಸಂದರ್ಭದಲ್ಲಿ 1 ವಾರ 10 ದಿವಸ ಮೊದಲು ಬಂದರೆ ಅದು ಚೆನ್ನಾಗಿದ್ದರೆ ಪ್ರಕಟ ಆಗಿಯೇ ಆಗ್ತದೆ. ಸುಮ್ಮನೆ ಉದಾಹರಣೆಗಾಗಿ ಹೇಳಿದೆ. ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ. ಅಂದರೆ ಬೇರೆ ಬೇರೆ ಇದೊಂದೇ ವಿಧಾನ ಅಂತ ಹೇಳಿದ್ದಲ್ಲ, ಆರಂಭಿಕ ಬರಹಗಾರರಿಗೆ ಅಂತ ಹೇಳಿದ್ದು. ಲೇಖನಗಳನ್ನು ಬರೆಯೋದಕ್ಕೆ ಆರಂಭ ಮಾಡುವವರಿಗೆ ಇದು ಸುಲಭದ ವಿಧಾನ ಅಂತ. ಕ್ಯಾಲೆಂಡರನ್ನು ಫಾಲೋ ಮಾಡೋದು, ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಅದರ ಬಗ್ಗೆ ಲೇಖನಗಳನ್ನು ಬರೆಯೋದಕ್ಕೆ ಅಭ್ಯಾಸ ಮಾಡೋದು, ಪತ್ರಿಕೆಗಳಿಗೆ ಕಳಿಸೋದು. ಹಾಗಾದರೆ ವಿಷಯ ಸಂಗ್ರಹ ಹೇಗೆ? ಈಗ ಒಂದು ವಿಷಯ ಬರೀಬೇಕು ಅಂತ ನಮಗೆ ಅನ್ನಿಸಿದ ತಕ್ಷಣ ಬರೆಯೋದಕ್ಕೆ ಸಾಧ್ಯವಾ ಅಂತ ಹೇಳಿದರೆ ಮೊದಲು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ ವಿಷಯ ಸಂಗ್ರಹ. ಎಲ್ಲಿಂದ ವಿಷಯ ಸಂಗ್ರಹ ಮಾಡೋದು? ವಿಷಯ ಸಂಗ್ರಹ ಎಲ್ಲಿಂದ ಮಾಡೋದು? ವಿಷಯ ಸಂಗ್ರಹಕ್ಕೆ ಬೇರೆ ಬೇರೆ ದಾರಿಗಳಿವೆ. ನಾವು ವಿದ್ಯಾರ್ಥಿಗಳಾಗಿ ಲೇಖನ ಬರೆಯೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾಗ ಇಂಟರ್ನೆಟ್ ಇನ್ನೂ ಕೂಡ ಅಷ್ಟೊಂದು ಪ್ರಧಾನವಾಗಿ ಬಂದಿರಲಿಲ್ಲ. ನಾವು ಅಲ್ಲಿ ಲೇಡೀಸ್ ಹಾಸ್ಟೆಲ್ ಎದುರುಗಡೆ ಒಂದು ಹಳೇ ಸೈಬರ್ ಸೆಂಟರ್ ಇತ್ತು. ಗಂಟೆಗೆ 15 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೆವು. ಈಗ ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ. ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಬೆರಳ ತುದಿಯಲ್ಲಿ ಬೆರಗು ಈ ಮೊಬೈಲು. ಎಷ್ಟು ವಿಷಯ ಬೇಕಾದರೂ ಸಿಗ್ತದೆ. ನಾವು ಅಷ್ಟು ಹೋಗೋದಕ್ಕೆ ಅನುಕೂಲ ಇರಲಿಲ್ಲ. ನಾವು ಲೈಬ್ರರಿಗೆ ಹೋಗ್ತಾ ಇದ್ದೆ. ಸೊ ನಿಮ್ಮ ಹತ್ತಿರವೇ ಲೈಬ್ರರಿ ಇದೆ. ಲೈಬ್ರರಿಯಲ್ಲಿ ವಿಶ್ವಕೋಶ ಇದೆ. ಸುಮ್ಮನೆ ಮೈಸೂರು ಯೂನಿವರ್ಸಿಟಿ ಪ್ರಕಟಿಸಿದ ಕನ್ನಡ ವಿಶ್ವಕೋಶದ 18 ಸಂಪುಟಗಳನ್ನು ಎತ್ತಿಕೊಂಡ್ರೆ ನಿಮಗೆ ಬರೆಯೋದಕ್ಕೆ ಏನು ಯಾವ ವಿಷಯ ತಗೊಂಡ್ರೂ ಕೂಡ ಅದರಲ್ಲಿ ಅದರ ಬಗ್ಗೆ ಲೇಖನ ಇದ್ದೇ ಇದೆ. ಅಂದರೆ ಮಾಹಿತಿ ಸಂಗ್ರಹಿಸೋದಕ್ಕೆ, ಕಾಪಿ ಮಾಡೋದಕ್ಕಲ್ಲ, ಮಾಹಿತಿ ತಿಳ್ಕೊಳ್ಳೋದು, ಬೇಸಿಕ್ ಮಾಹಿತಿ. ಮೂರ್ಖರ ದಿನ ಅಂತ ಹುಡುಕಿ ಅದರಲ್ಲಿ ಉಂಟು. ಮೂರ್ಖರ ದಿನ ಯಾಕೆ ಆರಂಭ ಆಯಿತು, ಯಾವಾಗ ಆರಂಭ ಆಯಿತು, ಹೇಗೆ ಆರಂಭ ಆಯಿತು. ವನ್ಯಜೀವಿ ದಿನ ಅಂತ ಯಾವುದೊಂದು ದಿವಸ ಬರ್ತದೆ. ವನ್ಯಜೀವಿ ದಿನ ಅಂದರೆ ಏನು? ಭಾರತದಲ್ಲಿರುವಂಥ ವನ್ಯಜೀವಿಗಳು ಯಾವುದು, ಯಾವ ಜೀವಿಗಳನ್ನು ನಾವು ವನ್ಯಜೀವಿಗಳನ್ನು ಅಳಿವಿನಂಚಿನಲ್ಲಿರೋ ಪ್ರಾಣಿಗಳು ಅಂತ ಕರಿತೇವೆ. ಎಷ್ಟು ಆಯಾಮದಲ್ಲಿ ಹುಡುಕಿದರೂ ಕೂಡ ವಿಶ್ವಕೋಶದಲ್ಲಿ ವಿಶೇಷ 18 ಸಂಪುಟ ಇತ್ತು ನಾನು ಓದುವಾಗ. ಯಾಕೆಂದ್ರೆ ನನಗೆ ತುಂಬ ನಾನು ಗಮನಿಸ್ತಾ ಇದ್ದ ಭಾಗ ಅದಲ್ಲ ಈ ರೆಫರೆನ್ಸ್ ಪುಸ್ತಕಗಳೆಲ್ಲ ವಿಶ್ವಕೋಶಗಳು. ಅದೇ ವಿಶ್ವಕೋಶ ಈಗ ಆನ್ಲೈನಲ್ಲಿದೆ. ಯಾಕೆಂದರೆ ನಮಗೆಲ್ಲ ಲೈಬ್ರರಿ ಹೋಗಿ ಕೂತ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ ಅಂತ ಹೇಳಿದರೆ ಬಿಡುವಿದ್ದಾಗ 10 ನಿಮಿಷ ಪುರುಸೊತ್ತಿದ್ದರೆ ಎನ್ಸೈಕ್ಲೋಪೀಡಿಯಾ ಓಪನ್, ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಫ್ರೀಯಾಗಿ ಸಿಗ್ತದೆ. ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶ ಫ್ರೀಯಾಗಿ ಸಿಗ್ತದೆ ಆನ್ಲೈನಲ್ಲಿ.
ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶ ಸಂಪುಟ. ವಿಶ್ವಕೋಶಗಳಿಂದ ವಿಷಯ ಸಂಗ್ರಹಿಸಬಹುದು, ಪುಸ್ತಕಗಳಿಂದ ವಿಷಯ ಸಂಗ್ರಹಿಸಬಹುದು. ಮತ್ತೊಂದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇದು ಬಹಳ ಸರಳವಾದ್ದು, ಸಿಂಪಲ್ ಆದಂತ ಅನ್ನಿಸ್ಬಹುದು. ಅದೇನು ಅಂತ ಹೇಳಿದರೆ, ಇದು ಬಹಳ ಸಿಂಪಲ್ ಅಂದರೆ ಬಹಳ ಗಮನಿಸಬೇಕಾದ್ದು ಏನಂದರೆ, ಪ್ರತಿದಿನ ಪೇಪರ್ಗಳನ್ನು, ಮ್ಯಾಗಝಿನ್ಗಳನ್ನು ಓದೋ ಅಭ್ಯಾಸವನ್ನು ಇಟ್ಕೊಳ್ಳೇಬೇಕು ನಾವು ಅಂತ. ಲೇಖಕರಾಗಬೇಕು, ಲೇಖನಗಳನ್ನು ಬರಿಬೇಕು, ಅದರಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿದರೆ ಪತ್ರಿಕೆಗಳನ್ನು, ಸ್ಥಳೀಯ ಪತ್ರಿಕೆಗಳಿಂದ ಆರಂಭಿಸಿ ರಾಷ್ಟ್ರಮಟ್ಟದ ಪತ್ರಿಕೆಗಳವರೆಗೆ ಪತ್ರಿಕೆಗಳನ್ನು ಓದಲೇಬೇಕು. ಮತ್ತು ಅದರ ಜೊತೆಗೆ ಒಂದು ಸಣ್ಣ ಪುಸ್ತಕ ನನ್ನ ಜೇಬಲ್ಲಿ ಯಾವಾಗಲೂ ಇತ್ತು, ಬ್ಯಾಗಲ್ಲಿ ಬಿಟ್ಟು ಬಂದಿದ್ದೇನೆ. ವಿದ್ಯಾರ್ಥಿಗಳಾದವರು ಮಾಡಲೇಬೇಕಾದ ಕೆಲಸ ಏನು ಅಂತ ಹೇಳಿದರೆ, ಒಂದು ಸಣ್ಣ ಸ್ಕ್ರಿಬ್ಲಿಂಗ್ ಪ್ಯಾಡ್, ಈ ಸ್ಪೈರಲ್ ಬೌಂಡ್ ಚಿಕ್ಕ ನೋಟ್ ಬುಕ್ ಬರ್ತದೆ ನೋಡಿ, ಅದು ಯಾವಾಗಲೂ ಅದು ಪತ್ರಕರ್ತರ ಜೇಬಲ್ಲಿ ಮಾತ್ರ ಇರಬೇಕಾಗಿಲ್ಲ, ವಿದ್ಯಾರ್ಥಿಗಳ ಜೇಬಲ್ಲೇ ಇರಬೇಕು. ನಾನು ನನ್ನ ಸ್ಟೂಡೆಂಟ್ ಲೈಫ್ ಮುಗಿಸಿದಾಗ ನನ್ನ ಹತ್ರ ಒಂದಿಷ್ಟು ಪುಸ್ತಕದ ಕಟ್ಟಿತ್ತು, ಈಗಲೂ ಇದೆ. ಅಂದರೆ ಆ ಪುಸ್ತಕದಲ್ಲಿ ಒಂದು 50 ಹಾಳೆ ಇರ್ಬೋದು, ಒಂದು 100 ಪೇಜ್ ಇರ್ಬೋದು. ನೀವು ಪತ್ರಿಕೆ ಓದುವಾಗಲೆಲ್ಲ ಏನೋ ಒಂದು ಮಹತ್ವದ ಮಾಹಿತಿ ಸಿಕ್ಕಿತು, ಅದನ್ನಲ್ಲಿ ನೋಟ್ ಮಾಡ್ಕೊಳ್ಬೇಕು. ಯಾವುದೋ ಒಂದು ಪ್ರಜಾವಾಣಿ ಓದ್ತಾ ಇದ್ದೀರಿ, ಒಂದು ಒಳ್ಳೆ ಸುಭಾಷಿತ ಸಿಕ್ಕಿತು, ಅದನ್ನು ಬರ್ಕೊಳ್ಳಿ. ನಾನೊಂದು ಯಾವುದೋ ಪತ್ರಿಕೆ ಓದಿದಾಗ ಒಂದು ಜಗತ್ತಿನ ಅತ್ಯಂತ ಸಣ್ಣ ಕಥೆ ಅಂತ ಓದ್ತಾ ಇದ್ದೆ. ಒಂದು ಊರಿನಲ್ಲಿ ಒಬ್ಬಳು ಮುದುಕಿ ಇದ್ಲು, ಅವಳು ಬಾಲ್ಯದಲ್ಲೇ ಸತ್ತಳು ಅಂತ. ಬಾಲ್ಯದ ಬಗ್ಗೆ ಲೇಖನ ಬರೆಯೋರು ಗಮನಿಸಿ ಕೇಳಿಸ್ಕೊಂಡ್ರೆ, ಇದೊಂದು ಅತ್ಯಂತ ಸಣ್ಣ ಕಥೆ ಜಗತ್ತಿದ್ದು. ಒಂದೂರಿನಲ್ಲಿ ಒಬ್ಬಳು ಮುದುಕಿ ಇದ್ಲು, ಅವಳು ಬಾಲ್ಯದಲ್ಲೇ ಸತ್ತಳು. ನಾನು ಅದನ್ನು ಬರೆದಿಟ್ಟುಕೊಂಡೆ. ನಾನು ಈವರೆಗೆ ಮಾತಾಡಿದಲ್ಲಿ ಒಂದು 100 ಕಡೆ ಅದನ್ನು ಹೇಳಿದ್ದೇನೆ. ನಿಮ್ಮನ್ನು ನಗಿಸಿದಾಗ ಬೇರೆಯವರು ನಗಿಸಿದ್ದೆ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ನೆನಪಾಗ್ತದೆ, ಯಾವುದೋ ಲೇಖನ ಬರೆಯುವಾಗಲೋ ಇನ್ಯಾವುದೋ ಸಂದರ್ಭದಲ್ಲಿ ಅದು ಬಳಕೆಗೆ ಬರ್ತದೆ. ಇವತ್ತು ಪತ್ರಿಕೆ ಓದ್ತಾ ಇದ್ರಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ವರದಿ ಬಿಡುಗಡೆ ಆಗಿದೆ ಅಂತ ಇಟ್ಕೊಳ್ಳಿ. ರಾಷ್ಟ್ರೀಯ ಅಪರಾಧ ದಾಖಲೀಕರಣ ಸಂಸ್ಥೆಯ ವರದಿ ಬಿಡುಗಡೆ ಆಗಿದೆ. ಅದರಲ್ಲಿ ಒಂದಷ್ಟು ಇದೆಲ್ಲ ಕೊಡ್ತಾರೆ, ಭಾರತದಲ್ಲಿ ಅಥವಾ ಇಂತಿಂಥ ರಾಜ್ಯದಲ್ಲಿ ಏನೇನು ಕ್ರೈಮ್ ನಡೀತಾ ಇದೆ, ಎಷ್ಟೆಷ್ಟು ಶೋಷಣೆ ನಡೀತಾ ಇದೆ, ಎಷ್ಟೆಷ್ಟು ಅತ್ಯಾಚಾರ ನಡೀತಿದೆ, ಯಾವ್ಯಾವ ಬಗ್ಗೆ ಕ್ರೈಮ್ಗಳೆಲ್ಲ ಭಾರತದಲ್ಲಿ ಎಷ್ಟೆಷ್ಟು ನಿಮಿಷಕ್ಕೆ ಒಂದರಾಗಿ ನಡೀತಾ ಇದೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದವರು ಒಂದು ವರದಿ ಬಿಡುಗಡೆ ಮಾಡಿರ್ತಾರೆ. ಬಹುತೇಕ ಎಲ್ಲ ಪತ್ರಿಕೆಗಳು ಪ್ರಕಟಿಸಿರ್ತವೆ. ಅದನ್ನು ನೋಟ್ ಮಾಡ್ಕೊಳ್ಳಿ, ಕೆಲವು ಪ್ರಮುಖ ವಿಷಯಗಳನ್ನು ನೋಟ್ ಮಾಡ್ಕೊಳ್ಳಿ. ಭಾರತದ ಯಾವುದೋ ಲೇಖನ ಓದಿರ್ಬೋದು, ಅರಣ್ಯದ ಬಗ್ಗೆ ಯಾರೋ ಬರೆದಿರಬಹುದು, ಅಥವಾ ಇನ್ಯಾವುದೋ ನಿರುದ್ಯೋಗ ಸಮಸ್ಯೆಯ ಬಗ್ಗೆಯೋ, ಭಯೋತ್ಪಾದನೆಯ ಬಗ್ಗೆಯೋ, ಜನಸಂಖ್ಯೆಯ ಬಗ್ಗೆಯೋ, ಅಥವಾ ಇನ್ಯಾವುದೋ ಸರ್ಕಾರದ ಯೋಜನೆಯ ಬಗ್ಗೆಯೋ ಲೇಖನಗಳು, ವರದಿಗಳು ಬೇರೆ ಬೇರೆ ಪತ್ರಿಕೆ ಓದ್ತಾ ಬರ್ತಾ ಇರ್ಬೋದು, ಗಮನಿಸಿರ್ಬೋದು. ನಾವು ನಮಗೆ ಬೇಕಾದ ಒಂದು ವಿಷಯವನ್ನು ಆಗಲೇ ನೋಟ್ ಮಾಡ್ಕೊಳ್ಬೇಕಲ್ಲಿ. ಏನಿಲ್ಲ ಅಂತ ಹೇಳಿದರೆ 1 ವರ್ಷದಲ್ಲಿ ಈ ಥರದ 2-3 ಪುಸ್ತಕಗಳು ಫುಲ್ ಆಗ್ತದೆ, ನಿಮ್ಮ ದಾಖಲೆಯಲ್ಲಿ ಇರ್ತದೆ. ಇನ್ನು ಯಾವ ಗೂಗಲಲ್ಲೂ ಕೂಡ ನಿಮಗೆ ಬೇಕಾದ ಅಂಕಿಅಂಶ ಸಿಗದೆ ಹೋಗ್ಬೋದು. ಆದರೆ ನೀವೇ ಇಟ್ಟುಕೊಳ್ಳೋ ನಿಮ್ಮ ಹತ್ರ ನಿಮ್ಮ ಪರ್ಸನಲ್ ದಾಖಲೆ ಇದೆಯಲ್ಲ, ನಿಮ್ಮ ಬ್ಯಾಗಲ್ಲಿರುವಂಥದ್ದು, ಅದು ನಿಮಗೆ ಸದಾ ನಿಮ್ಮ ಸ್ನೇಹಿತನಾಗಿ ಇರ್ತದೆ. ಯಾವುದೋ ಲೇಖನ ಬರೆಯುವಾಗ ಯಾವುದೋ ಒಂದು ವಿಷಯ ನಿಮ್ಮ ಅನುಕೂಲಕ್ಕೆ ಬರ್ತದೆ. ನಾನು ನಿನ್ನೆ ಸಂಯಮದ ಬಗ್ಗೆ ಲೇಖನ ಬರೀತಾ ಇದ್ದೆ. ಸಣ್ಣ ವಿಷಯ ನೋಡಿ, ಎಷ್ಟು ಬರಿಬೋದು. ತಾಳ್ಮೆ ಯಾಕೆ ಬೇಕು, ತಾಳ್ಮೆ ಯಾಕೆ ಇವತ್ತಿನ ವಿಜಯ ಕರ್ನಾಟಕದ ಸ್ಟೂಡೆಂಟ್ ಎಡಿಷನಲ್ಲಿದೆ. ತಾಳ್ಮೆ ವ್ಯಕ್ತಿತ್ವದ ಹೊಳಪು ಅಂತ ಯಾವಾಗಲೂ ಬರೆದಿಟ್ಟ ಒಂದು ವಾಕ್ಯ ನನ್ನ ನೆನಪಿಗೆ ಬಂತು. ಎಮರ್ಸನ್ ಹೇಳಿದ ಒಂದು ಮಾತು, ಯಾವಾಗಲೂ ಯಾವುದೋ ಪತ್ರಿಕೆ ಓದಿದಾಗ ಸಿಕ್ಕಿದ ಒಂದು ಸುಭಾಷಿತ, ಒಂದು ನನ್ನ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದೆ. ಒರಟುತನವೆಂಬುದು ದುರ್ಬಲ ವ್ಯಕ್ತಿಯ ಬಲಾಢ್ಯತೆಯ ಸೋಗು ಅಂತ. ಏನು ಹೇಳಿ? ಒರಟುತನವೆಂಬುದು ದುರ್ಬಲ ವ್ಯಕ್ತಿಯ ಬಲಾಢ್ಯತೆಯ ಸೋಗು. ಈ ಥರದ್ದು ಬೇಕಾದಷ್ಟು ಹೇಳಿಕೆಗಳಿವೆ. ನನಗೆ ಯಾವುದೋ ಸಂದರ್ಭದಲ್ಲಿ ಓದಿದಾಗ ಇದು ಇಷ್ಟ ಆಯಿತು, ಬರೆದಿಟ್ಕೊಂಡೆ. ತುಂಬ ಒರಟೊರಟಾಗಿ ಆಡ್ತಾರಲ್ಲ, ಅವರಿಗೆ ಮೂಗಿನ ತುದಿಯಲ್ಲೇ ಸಿಟ್ಟಿರ್ತದೆ. ಇನ್ನೊಬ್ಬರನ್ನು ಕಂಡ್ರೆ ಅವರು ಜೋರಾಗಿ ಮಾತಾಡ್ತಾರೆ, ಮತ್ತು ಜೋರಾಗಿ ಮಾತಾಡಿದರೆ ಸರಿಯಾಗಿ ಮಾತಾಡಿದ್ದೇವೆ ಅಂತ ಅರ್ಥ ಅಂತ ಭಾಳ ಮಂದಿಗೆ ಇರ್ತದೆ. ನೀವು ನೋಡಿರ್ಬೋದು, ಟ್ರಾಫಿಕ್ ವಯೋಲೇಟ್ ಮಾಡುವವರು ರೋಡಲ್ಲಿ ಹೋಗುವಾಗ ಅವರೇ ರಾಂಗ್ ಸೈಡಲ್ಲಿ ಹೋಗಿರ್ತಾರೆ, ನೀವು ಎದುರು ಸರಿಯಾದ ಸೈಡಲ್ಲಿ ಬಂದಾಗ ಅವರು ಜೋರಾಗಿ ಮಾತಾಡ್ತಾರೆ, ಕಣ್ತೋ ಜನಕ್ ಅಂತ. ಮೊದಲಿನ ಬೈಗಳೇನು, ನಿನ್ನ ಕಣ್ಣು ಕಾಣಿಸೋದಿಲ್ವಾ ಅಂತ. ಅದನ್ನು ಜೋರಾಗಿ ಮಾತಾಡಿದರೆ ಏನರ್ಥ, ಅವನು ಸರಿಯಾಗಿದ್ದಾನೆ ಅಂತ. ಇದು ನಮ್ಮ ಸುತ್ತಮುತ್ತ ಭಾಳ ಮಂದಿ ಇದನ್ನು ಮಾಡ್ತಾರೆ. ಯಾರು ಜೋರಾಗಿ ಮಾತಾಡ್ತಾರೋ ಅವ್ರು ಸರಿಯಾಗಿ ಮಾತಾಡ್ತಿದ್ದಾರೆ ಅಂತ ಅರ್ಥ. ಅದಕ್ಕೆ ನಾನು ಈ ಸಲ ಸ್ವಲ್ಪ ವಾಯ್ಸ್ ಜಾಸ್ತಿ ಮಾಡಿದೆ ನೋಡಿ. ಅಂದರೆ ಒರಟೊರಟಾಗಿ ಜನ ನಡ್ಕೊಳ್ತಾರಲ್ಲ, ಅದು ಆ್ಯಕ್ಚುಲಿ ಅವರು ನಿಜವಾಗ್ಲೂ ಪುಕ್ಕಲರಾಗಿರ್ತಾರೆ. ಅವರು ನಿಜವಾಗಿ ಆದರೂ ಬಹಳ ಹೆದರು ಪುಕ್ಕಲರಾಗಿರ್ತಾರೆ. ತಮ್ಮ ಪುಕ್ಕಲುತನವನ್ನು ತೋರಿಸ್ಕೊಳ್ಬಾರ್ದು, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು, ಜೋರಾಗಿ ಮಾತಾಡ್ತಾರೆ. ಈ ಹುಲಿ ಮೈ ಮೇಲೆ ಹಾರೋದು ಯಾಕೆ ಹೇಳಿ?
ಹುಲಿ ಮೈ ಮೇಲೆ ಹಾರುವುದು. ಹುಲಿಯನ್ನು ಅತ್ಯಂತ ಕ್ರೂರ ಪ್ರಾಣಿ ಅಂತ ಕರಿಬೋದಾ? ಹುಲಿಯನ್ನು ಜಗತ್ತಿನ ಅತ್ಯಂತ ಕ್ರೂರ ಪ್ರಾಣಿ ಅಂತ ಕರಿಬೋದಾ? ಹುಲಿ ಯಾಕೆ ಅಟ್ಯಾಕ್ ಮಾಡ್ತದೆ ಅಂತ ಹೇಳಿದರೆ ಹೆದರಿಕೆಯಿಂದ ಅಟ್ಯಾಕ್ ಮಾಡ್ತದೆ. ಮನುಷ್ಯನನ್ನು ಕಂಡು ಅಯ್ಯೋ ನನಗಿಂತ ಕ್ರೂರ ಪ್ರಾಣಿ ಬಂತು, ಎಲ್ಲರೂ ಹೊಡೆದು ಬಿಡ್ತಾನಂತ ಹೇಳಿ ಹುಲಿ ಮೊದಲೇ ಅಟ್ಯಾಕ್ ಮಾಡ್ತದಂತೆ. ಈ ದುರ್ಬಲ ವ್ಯಕ್ತಿಗಳು ಒರಟೊರಟಾಗಿ ಯಾಕೆ ಆಡ್ತಾರೆ ಅಂತ ಹೇಳಿದರೆ ಅವರ ಒರಟುತನ, ಅವರ ದೌರ್ಬಲ್ಯ ಗೊತ್ತಾಗ್ತದೆ ಅಂತ. ಅದನ್ನು ಎಮರ್ಸನ್ ಹೇಳಿದ್ದು. ತಾಳ್ಮೆಯ ಬಗ್ಗೆ ಲೇಖನ ಬರೆಯುವಾಗ ನನಗೆ ಆ ಸೆಂಟೆನ್ಸ್ ಎಲ್ಲೋ ಬರೆದಿಟ್ಟದ್ದು ನೆನಪಾಯಿತು, ಅಥವಾ ನಾನು ಅದನ್ನು ಆ ಪುಸ್ತಕ ಯಾವುದೋ ಪುಸ್ತಕ ಹೀಗೆ ಹುಡುಕುವಾಗ ಬಂತು. ಒಂದು ಲೇಖನ ಆ ವಾಕ್ಯದಿಂದ ಆರಂಭ ಆದರೆ ಎಷ್ಟು ಸೊಗಸಾಗಿರ್ತದೆ ನೋಡಿ. ಹಾಗಂತ ಬಳಸೋ ಒಂದು ಆರಂಭಿಕ ವಾಕ್ಯಕ್ಕೂ ಅಥವಾ ಲೇಖನದ ನಡುವೆಯಲ್ಲಿಯೋ ಬರೆಯೋ ವಾಕ್ಯಕ್ಕೂ ಆ ಥರದ ಯಾರೋ ಪ್ರಸಿದ್ಧರ ಹೇಳಿಕೆ, ಅದರಿಂದ ಲೇಖನ ಚೆನ್ನಾಗಾಗ್ತದೆ, ಓದೋರಿಗೆ ಖುಷಿ ಆಗ್ತದೆ. ಓ ಚೆನ್ನಾಗಿ ಆರಂಭ ಆಯಿತು ಈ ಲೇಖನ ಅಂತ. ಅದಕ್ಕೂ ಉಳಿದ ವಾಕ್ಯಗಳಿಗೂ ಸುಸಂಬದ್ಧತೆ ಇರಬೇಕು, ಒಂದು ಲಾಜಿಕಲ್ ಸೀಕ್ವೆನ್ಸ್ ಇರಬೇಕು. ಒಂದು ಸಲ ಈ ಮಾತುಗಾರಿಕೆ ಬಗ್ಗೆ ಎಲ್ಲ ತರಬೇತಿ ನಡೀತಾ ಇತ್ತು. ತರಬೇತಿಯಲ್ಲಿ ಎಲ್ಲ ಹೇಳಿಕೊಟ್ಟಿದ್ರು. ಏನು ಅಂತ ಹೇಳಿದರೆ, ನೀವು ಮಾತಿನ ಆರಂಭದಲ್ಲಿ ಒಂದು ಒಳ್ಳೆ ವಾಕ್ಯ ಈ ಥರದ್ದು ಹೇಳಿದರೆ ತುಂಬ ಸೊಗಸಾಗಿರ್ತದೆ. ಅದರ ಭಾಷಣ ಕಲೆ ಬಗ್ಗೆ ತರಬೇತಿ. ಅದಕ್ಕೆ ಒಂದು ಕವನದ ಸಾಲು ಏನಾದರೂ ಹೇಳಿದರೆ ಭಾಳ ಚೆನ್ನಾಗಿರ್ತದೆ, ಕೇಳೋರಿಗೆಲ್ಲ ಭಾಳ ಖುಷಿ ಆಗ್ತದೆ ಅಂತ. ಅದಕ್ಕೆ ಈ ತರಬೇತಿ ಮುಗಿಸಿ ಹೋದವನು ಅವನಿಗೊಂದು ಪಿಕ್ ಆ್ಯಂಡ್ ಸ್ಪೀಚ್ ಇದು ಬಂತಂತೆ ಕಾಂಪಿಟೇಷನ್ ಸಂದರ್ಭದಲ್ಲಿ. ಬಂದಾಗ ಒಂದು ಚೀಟಿ ಬಂತು ಕೈಗೆ, 2 ನಿಮಿಷ ಟೈಮ್ ಕೊಟ್ಟಿದ್ರು. ಶುರು ಮಾಡಿದ. ನಮ್ಮ ಮನೆಯಲ್ಲಿದೆ ಒಂದು ಸಂಪು. ನಿಮಗೆ ಬಹುಶಃ ಈ ಕಡೆಯವರಿಗೆ ಸಂಪು ಅಂತ ಹೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ತುಮಕೂರಲ್ಲಿ ಸಂಪು ಅಂದರೆ ಏನು ಹೇಳಿ? ಅದೇ ಈ ಮನೆಗಳಲ್ಲಿ ನೀರು ತುಂಬಿಸಿಡೋದಕ್ಕೆ ಮಾಡುವಂಥದ್ದು. ಅಂದರೆ ಈ ಕಡೆ ನಾವು ಬಳಸೋದಿಲ್ಲ ಸಾಮಾನ್ಯವಾಗಿ. ಸಂಪು. ನಮ್ಮ ಮನೆಯಲ್ಲಿದೆ ಒಂದು ಸಂಪು, ಅದರ ನೀರು ಬಹಳ ತಂಪು, ನಾವು ಅದಕ್ಕೆ ಇಟ್ಟಿದ್ದೇವೆ ಒಂದು ಪಂಪು. ಆದ್ದರಿಂದ ಗೆಳೆಯರೇ, ನನಗೆ ಬಂದಿರೋ ಟಾಪಿಕ್ಕು ಕುವೆಂಪು ಅಂತ ಹೇಳಿದ್ರು. ನೋಡಿ ನನ್ನ ಭಾಷಣ ನಿಮಗೆ ಕೂಡ ಇಷ್ಟ ಆಯ್ತು, ಅದಕ್ಕೆ ಕ್ಲಾಪ್ ಹೊಡೆದ್ರೆ. ಆದರೆ ನನ್ನ ಸಂಪಿಗೂ ಅದಕ್ಕೆ ಇಟ್ಟಿರೋ ಪಂಪಿಗೂ ಅದರ ನೀರಾಗಿ ತಂಪಿಗೂ ಮತ್ತು ನಮ್ಮ ಕುವೆಂಪಿಗೂ ಏನು ಸಮ? ಮಾತಿಗಾಗಲಿ ಬರವಣಿಗೆಗಾಗಲಿ ಒಂದು ಲಾಜಿಕಲ್ ಸೀಕ್ವೆನ್ಸ್ ಇರಬೇಕು ಅಂತ. ಹಾಗಾಗಿ ನಾವು ಬರೆದಿಟ್ಟುಕೊಂಡ ವಿಷಯಗಳು, ಎಲ್ಲೋ ಓದಿ ನೋಟ್ ಮಾಡಿಟ್ಟುಕೊಂಡ ವಿಷಯಗಳೆಲ್ಲ ನಾವು ಲೇಖನ ಬರೆಯೋ ಹೊತ್ತಿಗೆ ನಮಗೆ ಸಹಾಯಕ್ಕೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಬೇಕಾದ್ದು ನಮ್ಮ ಬರವಣಿಗೆ ಪೂರಕವಾಗಿದೆಯಾ ಅನ್ನೋದನ್ನು ಗಮನಿಸಿಕೊಂಡು ಬಳಸಬೇಕು ಅಂತ. ಹೀಗೆ ಲೇಖನಗಳ ಆಯ್ಕೆ ಯಾರನ್ನಾದರೂ ಕೇಳಿ ನೋಡಿ, ತಿಳಿದವರನ್ನು ಕೇಳಿ ನೋಡಿ. ಲೇಖನ ಹಾಗಾದರೆ ನಾನು ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಿ ವಿಷಯ ಅಂತ ಹೇಳಿದ ಕೂಡಲೇ ಪತ್ರಿಕೋದ್ಯಮದಲ್ಲಿ ನಾವು ಹೇಳೋ ವಿಷಯ ಏನು ಅಂತ ಹೇಳಿದರೆ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತ. ಸೂರ್ಯನ ಕೆಳಗೆ ಇರುವ ಯಾವುದೇ ವಸ್ತು ಲೇಖನಕ್ಕೆ ವಿಷಯ ಆಗ್ಬೋದು. ಮತ್ತು ಈಗ ಸೂರ್ಯನ ಕೆಳಗಿರುವ ವಿಷಯ ಅಂತ ಹೇಳಿದರೆ ಸಾಲದು, ಸೂರ್ಯನ ಮೇಲಿರೋ ವಿಷಯ ಅಂತ ಹೇಳಬೇಕು. ಯಾಕೆಂದ್ರೆ ನಾವೆಲ್ಲ ದಾಟಿ ಹೋಗಿದ್ದೇವಲ್ಲ, ಅಲ್ಲೆಲ್ಲ ಮನೆ ಕಟ್ಟುವುದಕ್ಕೆ, ಸೈಟ್ ಮಾಡೋದಕ್ಕೆಲ್ಲ ಶುರು ಮಾಡಿದ್ದಾರೆ. ಸೊ ನಾವು 1ವರೆಗೆ ಮುಗಿಸಬಹುದಾದರೆ, ನಾನು ಲೇಖನದ ವಿಷಯದ ಆಯ್ಕೆ ಬಗ್ಗೆ ಮಾತ್ರ ಹೇಳಿದೆ. ಅದರ ಮುಂದುವರಿಸ್ಕೊಂಡು ಹೋಗೋದಾದರೆ ಅದನ್ನು ಚೆನ್ನಾಗಿ ವಿಷಯದ ಮತ್ತು ಸಂಗ್ರಹದ ಬಗ್ಗೆ ಕೂಡ ಹೇಳಿದೆ. ಸಂಗ್ರಹ ಹೇಗೆ ಮಾಡಬೇಕು ಅಂತ ಬೇರೆ ಬೇರೆ ಸೋರ್ಸ್ಗಳಿಂದ ಈ ಥರ ನೋಟ್ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗ್ತದೆ. ಮತ್ತು ನಮ್ಮ ಸ್ನೇಹಿತರ ಹತ್ರ ಮಾತಾಡ್ಬೋದು, ಒಂದು ಲೇಖನದ ವಿಷಯ ಬಗ್ಗೆ ನಮ್ಮ ಗುರುಗಳ ಹತ್ರ, ಅಧ್ಯಾಪಕರ ಹತ್ರ ಮಾತಾಡ್ಬೋದು. ಮತ್ತು ನಮ್ಮ ಈ ಥರ ಸಂಗ್ರಹದಿಂದ ಮಾಡಬಹುದು, ಅಥವಾ ನಮ್ಮ ಸಂಶೋಧನೆಯಿಂದ ತಿಳ್ಕೊಬೋದು. ಈಗ ಒಂದು ಒಬ್ಬ ರೈತರ ಬಗ್ಗೆ ನಾವು ಒಬ್ಬ ಪ್ರಗತಿಪರ ಕೃಷಿಕರಿದ್ದಾರೆ, ಪ್ರಗತಿಪರ ಕೃಷಿಕರ ಬಗ್ಗೆ ಲೇಖನ ಬರಿಬೇಕು, ಅವರ ಬಗ್ಗೆ ಸಾಧಕರ ಬಗ್ಗೆ ಯಾರೊಬ್ಬರು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಿದವರು ಇದ್ದಾರೆ, ಯಾರೊಬ್ಬರು ಸಂಗೀತದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ, ಒಬ್ಬರು ನೃತ್ಯದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಅವರನ್ನೇ ಸ್ವತಃ ಸಂದರ್ಶನ ಮಾಡಿ ವಿವರಗಳನ್ನು ಪಡೆಯೋದು ಇನ್ನೊಂದು ವಿಧಾನ. ಹೀಗೆ ಬೇರೆ ಬೇರೆ ದಾರಿಗಳಿಂದ ವಿಷಯಗಳನ್ನು ಸಂಗ್ರಹಿಸಬೇಕು ಮತ್ತು ಸಾಧ್ಯ ಆದಷ್ಟು ಸಮಗ್ರವಾಗಿರಬೇಕು ಅಂತ. ಒಂದು ವಿಷಯದ ಬಗ್ಗೆ ಯೋಚನೆ ಮಾಡುವಾಗ ಯಾವ್ಯಾವ ವಿಷಯಗಳನ್ನೆಲ್ಲ ಯಾವ ಆಯಾಮಗಳಿಂದೆಲ್ಲ ವಿಷಯಗಳನ್ನು ಸಂಗ್ರಹಿಸ್ಬೋದು ಅನ್ನೋ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಮುಖ್ಯವಾದ್ದು ಅಂತ ಹೇಳಿದರೆ, ಈಗಾಗಲೇ ಹೇಳಿದ ಈ ಲಾಜಿಕಲ್ ಅಂತ, ಒಂದು ಲೇಖನ ಒಳ್ಳೆ ರೀತಿಯಲ್ಲಿ ಆರಂಭ ಆಗಬೇಕು, ಒಳ್ಳೆ ರೀತಿಯಲ್ಲಿ ಅಂತ್ಯ ಆಗಬೇಕು ಅಂತ. ಬಹುಶಃ ನಿರಂಜನ ವಾನಳ್ಳಿ ಸರ್ ನುಡಿ ಚಿತ್ರದ ಬಗ್ಗೆ ಮೊನ್ನೆ ಮಾತಾಡಿದರೆ ಇದನ್ನು ಹೇಳಿರ್ಬೋದು. ಒಂದು ಲೇಖನಕ್ಕೆ ಕೊಡೋ ಶೀರ್ಷಿಕೆ, ಆ ಲೇಖನದ ಆರಂಭ, ಲೇಖನದ ವಿಷಯ ವಿಸ್ತರಣೆ ಮತ್ತು ಅದರ ಅಂತ್ಯ ಎಷ್ಟು ಕುತೂಹಲಕಾರಿಯಾಗಿದೆಯೋ ಅಷ್ಟರ ಮಟ್ಟಿಗೆ ಲೇಖನ ತುಂಬ ಚೆನ್ನಾಗಿ ಬರ್ತದೆ ಅಂತ. ಲೇಖನ ಯಾವಾಗಲೂ ಒಂದು ಒಳ್ಳೆ ಪ್ರಶ್ನೆಯಿಂದ ಎಂಡ್ ಆಗಬೇಕು ಅಂತ ಹೇಳ್ತೇವೆ. ಅಂದರೆ ನಮ್ಮ ಲೇಖನ ಓದಿ ಮುಗಿಸಿದ ಹೊತ್ತಿಗೆ ಯಾರಿಗೋ
ಇನ್ನೊಂದು ಹೊಸ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳಬೇಕು ಅಂತ. ಯಾಕೆ ಹೀಗೆ, ಏನು ಹೇಳಿದ್ರು ಇವರು, ಈ ಪ್ರಶ್ನೆಯ ಅರ್ಥ ಏನು, ಇನ್ನೊಂದು ಲೇಖನಕ್ಕೆ ಇದು ವಸ್ತು ಆಗ್ಬೋದಾ ಅಂತ ಅನ್ನಿಸ್ಬೇಕು ಅಂತ. ಆಮೇಲೆ ಇನ್ನೊಂದು ಮುಖ್ಯವಾದದ್ದೇನು ಅಂತ ಹೇಳಿದರೆ, ಲೇಖನ ಒಂದು ಸಲ ಬರೆದ ಮೇಲೆ, ಈಗ ನಾವು ಬೇರೆ ಬೇರೆ ವಿಷಯಗಳ ಸಾಧ್ಯತೆ ಬಗ್ಗೆ ಹೇಳಿದ್ವಲ್ಲ, ಯಾರಿಗಾದರೂ ಅದನ್ನು ತೋರಿಸಬೇಕು. ಇದು ಬರವಣಿಗೆ ಆರಂಭ ಮಾಡುವವರಿಗಿರುವಂಥ ಒಂದು ಸಲಹೆ. ಅದು ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಅಧ್ಯಾಪಕರಾಗಿರ್ಬೋದು, ನಮ್ಮ ಮನೆಯಲ್ಲೇ ಇರುವಂಥ ನಮ್ಮ ಅಕ್ಕ ಅಣ್ಣನೋ ತಮ್ಮನೋ ಯಾರೋ ಆಗಿರ್ಬೋದು, ಅವ್ರಿಗೆ ಒಂದು ಸಲ ಓದೋದಕ್ಕೆ ಕೊಡಬೇಕು. ಯಾಕಂದರೆ ನಾವು ಬರೆದದ್ದು ಬಹಳ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನೊಬ್ಬರ ಒಪಿನಿಯನ್ ಕೇಳಬೇಕು, ಹೇಗಿದೆ ಇದು, ಚೆನ್ನಾಗಿದೆಯಾ. ಯಾಕೆಂದರೆ ನಾವು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಆಗಲೇ ಹೇಳಬೇಕಿತ್ತು, ಏನು ಅಂಥೇಳಿ ನಾವು ಏನೇ ಬರೀಲಿ, ಯಾವುದೇ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿ, ಯಾರಿಗಾಗಿ ಬರೀತಿದ್ದೇವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾವೊಂದು ಮಕ್ಕಳಿಗಾಗಿ ಒಂದು ವಿಷಯವನ್ನು, ಬಾಲ್ಯ ಅನ್ನೋ ವಿಷಯವನ್ನು ಚಿಕ್ಕ ಮಕ್ಕಳಿಗೆ ಬೇಕಾಗಿಯೂ ಬರಿಬಹುದು, ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಬರಿಬಹುದು, ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಬರಿಬಹುದು, ಅಥವಾ ಪ್ರೌಢ ಓದುಗರಿಗಾಗಿ ಕೂಡ ಬಾಲ್ಯದ ಬಗ್ಗೆ ಲೇಖನವನ್ನು ಬರಿಬೋದು. ಯಾರಿಗೆ ಬರಿತಾ ಇದ್ದೇವೆ? ಪ್ರೌಢರಿಗೆ ಬರೆದ ಲೇಖನವನ್ನು ಚಿಕ್ಕ ಮಕ್ಕಳಿಗೆ ಓದಿಸೋದಕ್ಕೆ ಆಗೋದಿಲ್ಲ. ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಬರೆದ ಲೇಖನವನ್ನು ಒಂದು ದೊಡ್ಡ ಪತ್ರಿಕೆಯ ಸಂಪಾದಕೀಯ ಪುಟದಲ್ಲಿ ಪ್ರಕಟಿಸೋದಕ್ಕೆ ಆಗೋದಿಲ್ಲ. ಪ್ರಕಟಿಸೋದಿದೆ, ಅದು ಬಾಲಿಶ ಅಂತ ಅವರಿಗೆ ಅನ್ನಿಸ್ಬೋದು. ಹಾಗೆ ನಾವು ಯಾರಿಗೆ ಬರಿತಾ ಇದ್ದೇವೆ, ನಮ್ಮ ಆಡಿಯನ್ಸ್ ಯಾರು, ನಮ್ಮ ಪ್ರೇಕ್ಷಕರು ಅಂದರೆ ನಮ್ಮ ಓದುಗರು ಯಾರು ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲದೆ ಹೋದರೆ ನಾವು ಬರೆದ ಲೇಖನ ಪ್ರಕಟ ಆಗದೆ ಹೋಗ್ಬೋದು. ಒಂದು ಸಮಯದ ಬಗ್ಗೆ ಹೇಳಿದೆ, ಯಾವ ಸಮಯದಲ್ಲಿ ಬರಿಬೇಕು ಅಂತ, ಇನ್ನೊಂದು ಯಾರಿಗಾಗಿ ಬರಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಂತ. ಯಾರಿಗಾಗಿ ಬರೀತಿದ್ದೇವೆ, ಉದ್ದೇಶ ಏನು, ಮತ್ತು ನಮ್ಮ ಹೂರಣದ ಬಗ್ಗೆ, ನಮ್ಮ ವಿಷಯದ ಬಗ್ಗೆ ಸ್ಪಷ್ಟತೆ ಇರಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಇವತ್ತು ದೀರ್ಘವಾದ ಲೇಖನಗಳನ್ನು ಬಯಸೋರು ಕಡಿಮೆ. ಘನಶ್ಯಾಮ್ ಅವರು ಒಪ್ಪುವುದಿಲ್ಲ, ಅವರು ದೀರ್ಘ ಲೇಖನಗಳನ್ನು ಕೂಡ ಓದುವರಿದ್ದಾರೆ ಅಂತ ಹೇಳ್ತಾರೆ, ಅಂದರೆ ಒಂದು ಬೇರೆ ಓದುಗ ವರ್ಗ ಇದೆ ಅಂತ. ಆದರೆ ಈಗಿನ ಒಂದು ಟ್ರೆಂಡ್ ಏನಂತ ಹೇಳಿದ್ರೆ, ಒಂದು 500, 450, 500 ಪದಕ್ಕಿಂತ ಹೆಚ್ಚು ಓದುವವರ ತಾಳ್ಮೆ ಇಲ್ಲ, ಬೇರೆ ಯಾರಿಗಿಲ್ಲ. ನಮ್ಮನ್ನೇ ನಾವು ಕೇಳಿಕೊಂಡ್ರು ಕೂಡ, ನಾವು ಪತ್ರಿಕೆಯಲ್ಲಿ ಎಷ್ಟು ಓದ್ತೇವೆ, ಪತ್ರಿಕೆಯನ್ನು ಎಷ್ಟು ಹೊತ್ತು ಓದ್ತೇವೆ ಅಂತ ಕೇಳಿದ್ರೆ ನಮಗೆ ಗೊತ್ತಾಗ್ತದೆ. ಒಂದು ಪತ್ರಿಕೆ ನೀವು ಎಷ್ಟೊತ್ತು ಓದ್ತೀರಿ? ಸುಳ್ಳು ಹೇಳ್ಬೇಡಿ, 2 ಗಂಟೆ ಓದ್ತೇವೆ ಅಂತೆಲ್ಲ ನಂಬುವುದಕ್ಕೆ ಸಾಧ್ಯವಿಲ್ಲದ ಉತ್ತರ. ಒಂದು ಪತ್ರಿಕೆ, ಈಗ ಒಂದು ಪ್ರಜಾವಾಣಿಯೋ ವಿಜಯವಾಣಿಯೋ ಕರ್ನಾಟಕವೋ ಸುದ್ದಿ ಬಿಡುಗಡೆ ತಗೊಂಡ್ರೆ ಎಷ್ಟು ಹೊತ್ತು ಓದ್ತೇವೆ ಅಂತ. 2 ಗಂಟೆ ಎಲ್ಲ ಓದೋದಿಲ್ಲ ಜನರಿಗೆ, ಅಂದರೆ ನಮಗೆ ಈಗಿನ ತಲೆಮಾರಿಗೆ ಆ ಸ್ಪ್ಯಾನ್ ಆಫ್ ಅಟೆನ್ಷನ್ ತುಂಬ ಕಡಿಮೆ, ನಮ್ಮ ಫೋಕಸ್ ಬಹಳ ಕಡಿಮೆ. ಹಾಗಾಗಿ ಪತ್ರಿಕೆಗಳೆಲ್ಲ ಕೂಡ ಕಡಿಮೆ ಪದಗಳ, ಕಡಿಮೆ ಶಬ್ದ, 300 ಶಬ್ದದಲ್ಲಿ ಬರೀರಿ, 400 ಶಬ್ದದಲ್ಲಿ ಬರೀ, 500 ಬರೆದ್ರೆ ಬೇಕಾದಷ್ಟು ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಡಿಮೆ ಪದಗಳಲ್ಲಿ ಲೇಖನಗಳನ್ನು ಬರೆಯೋದನ್ನು, ತುಂಬ ದೀರ್ಘ ಲೇಖನಗಳಿಗೆ ಹೋಗಬೇಡಿ ಅಂತ. ಮತ್ತು ಇನ್ನೊಂದು, ಪತ್ರಿಕೆಗಳಿಗೆ ಲೇಖನ ಕಳಿಸೋದಕ್ಕೆ ಆರಂಭಿಸುವಾಗ ಕೂಡಲೇ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ನನ್ನ ದೊಡ್ಡ ದೊಡ್ಡ ಲೇಖನಗಳು ಪ್ರಕಟ ಆಗಬೇಕು ಅಂತ ಹೇಳೋ ಆಸೆ ಇಟ್ಟುಕೊಳ್ಳೋದು ಸರಿಯಲ್ಲ. ನಮಗೆ ಅನ್ನಿಸ್ತದೆ, ದೊಡ್ಡ ಬೇರೆ ಬೇರೆ ಲೇಖಕರ ಲೇಖನ ಓದುವಾಗ ಯಾವುದಾದ್ರೂ ಒಂದು ದಿವಸ ನನ್ನ ಲೇಖನ ಕೂಡ ಹೀಗೆ ಬರಬಹುದಾ ಅಂತ. ಬರಬಹುದು, ಆದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಲೇಖಕನಿಗೆ ಇರಬೇಕಾದ ಬಹಳ ಮುಖ್ಯವಾದ ಒಂದು ಗುಣ ಏನು ಅಂತ ಹೇಳಿದರೆ ತಾಳ್ಮೆ, ಸಂಯಮ ಬೇಕು. ಸೊ ಹಾಗಿದ್ದಾಗ ಮಾತ್ರ. ಹಾಗಾದರೆ ಏನು ಮಾಡಬೇಕು? ಎಷ್ಟೊಂದು ನಮಗೆ ಸ್ಥಳೀಯ ಪತ್ರಿಕೆಗಳಿವೆ. ಈಗಾಗಲೇ ಸುದ್ದಿ ಬಿಡುಗಡೆ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿದರು. ನೀವು ನಿಮ್ಮೂರಿಂದ ಬರೀರಿ ಅಂತ, ನಿಮ್ಮೂರಿನ ವಿಷಯಗಳ ಬಗ್ಗೆ ಬರೀರಿ, ನಿಮ್ಮೂರಿನ ಸುದ್ದಿಗಳನ್ನು ಬರೀರಿ, ನಿಮ್ಮೂರಿನ ಲೇಖನಗಳನ್ನು, ಅಲ್ಲಿನ ಅನುಭವಗಳನ್ನು ಕಳಿಸಿ ಅಂತ ಧಾರಾಳವಾಗಿ ಪ್ರಕಟಿಸ್ತಾರೆ. ಮತ್ತು ಸುದ್ದಿ ಬಿಡುಗಡೆ ಅಂತ ನಾನು ಅಷ್ಟೇ ಹೇಳ್ತಾ ಇರೋದಲ್ಲ, ಯಾವ ಪತ್ರಿಕೆಗಳಿಗೆ ಕೂಡ ಇವತ್ತು ತುಂಬ ಲೇಖನಗಳ ಬರವಣಿಗೆ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ನೀವು ಯಾವುದಾದ್ರೂ ಯಾರೇ ಪತ್ರಕರ್ತರನ್ನು ಕೇಳಿ, ಅವರೇ ಮೊದಲ ವಿಷಯ ಏನು ಹೇಳ್ತಾರೆ ಅಂತ ಹೇಳಿದರೆ, ಬರೆಯೋರೇ ಇಲ್ಲ ಸರ್ ಅಂತ, ಬರೆಯೋರೇ ಇಲ್ಲ ಅಂತ. ಹಾಗಾಗಿ ತುಂಬ ಡಿಮಾಂಡ್ ಇದೆ ಇವತ್ತು ಬರೆಯೋದಕ್ಕೆ. ಆದರೆ ನಾವು ಎಲ್ಲಿಗೆ ಹೇಗೆ ಬರಿಬೇಕು ಅನ್ನೋದನ್ನು ಮಾತ್ರ ತಿಳ್ಕೊಳ್ಬೇಕು. ಆದರೆ ಕಡಿಮೆ ಬರೆಯೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಟ್ವಿಟರ್ ನೋಡಿ, ಕಡಿಮೆ, ಇಷ್ಟೇ ಕೆಲವೇ ಶಬ್ದಗಳು, ಕೆಲವೇ ಕ್ಯಾರೆಕ್ಟರ್ಗಳಲ್ಲಿ ವಿಷಯಗಳನ್ನು ಹೇಳಬೇಕು. ಫೇಸ್ಬುಕ್ನಲ್ಲಾದರೂ ಕೂಡ ಉದ್ದ ಬರೆದವ್ರನ್ನ ಯಾರೂ ಓದೋದಿಲ್ಲ. ಇನ್ಸ್ಟಾಗ್ರಾಮಿಗೆ ಬಂದರೆ, ಈಗಾಗಲೇ ಡಿಜಿಟಲ್ ಮಾಧ್ಯಮದ ಬಗ್ಗೆ ಮಾತಾಡಿದಾಗ ಘನಶ್ಯಾಮ್ ಅವರು ಹೇಳಿರ್ಬೋದು, ವಿಡಿಯೋಗಳನ್ನು ಇಷ್ಟಪಡೋರ ಸಂಖ್ಯೆ ಜಾಸ್ತಿ. ಯಾಕೆ ಇನ್ಸ್ಟಾಗ್ರಾಮ್ ತುಂಬ ಪಾಪ್ಯುಲರ್ ಆಗಿದೆ, ಯಾಕೆ ನಿಮ್ಮ ಸ್ನ್ಯಾಪ್ಚಾಟ್ಗಳು ತುಂಬ ಫೇಮಸ್ ಆಗಿದೆ, ತುಂಬ ಪಾಪ್ಯುಲರ್ ಆಗಿದೆ ಅಂತ ಹೇಳಿದರೆ, ನಮಗೆ ಓದೋದಕ್ಕಿಂತಲೂ ನೋಡೋದಕ್ಕೆ ಆಸಕ್ತಿ ಜಾಸ್ತಿ. ಸೊ ನಿಮ್ಮ ಲೇಖನ ನೋಡಿದೆ ಅಂತ ಹೇಳ್ತಾರೆ. ನೀವು ಗಮನಿಸಿರ್ಬೋದು, ಯಾರ್ದಾರು ಲೇಖನ ಬಂದರೆ ನಿಮ್ಮ ಲೇಖನ ನೋಡಿದೆ ಅಂತ ಹೇಳ್ತಾರೆ, ಓದಿದೆ ಅಂತ ಹೇಳೋರು ಕಡಿಮೆ. ಯಾಕೆಂದರೆ ನೋಡೋದು ಮಾತ್ರ, ಪುರುಸೊತ್ತಿರೋದಿಲ್ಲ ಅಥವಾ ತಾಳ್ಮೆ ಇರೋದಿಲ್ಲ ಓದೋದಕ್ಕೆ.
ಹಾಗಾಗಿ ಆರಂಭದಲ್ಲಿ ಬರೆಯುವವರಿಗೆ ಒಂದು ಸೂಚನೆ ಏನು ಅಂತ ಹೇಳಿದರೆ, ದೊಡ್ಡ ದೊಡ್ಡ ಲೇಖನಗಳಿಂದ ಆರಂಭಿಸಬೇಡಿ, ಸಣ್ಣ ಲೇಖನಗಳಿಂದ ಆರಂಭಿಸಿ. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಸಂಪಾದಕರಿಗೆ ಪತ್ರ ಅಂತ ಒಂದು ಅಂಕಣ ಇದೆ, ಗಮನಿಸಿದ್ದೀರಾ? ಓದುಗರ ಓಲೆ, ವಾಚಕರ ವಾಣಿ, ವಾಚಕರ ವಿಜಯ, ಇನ್ನು ಈ ಥರ ಸಂಪಾದಕರಿಗೆ ಪತ್ರ, ಈ ಥರದ ಅಂಕಣಗಳಿವೆ. ಅಂದರೆ ಆ ಪತ್ರಿಕೆಯಲ್ಲಿ ಬಂದ ಯಾವುದೋ ಲೇಖನದ ಬಗ್ಗೆ, ಅಂಕಣದ ಬಗ್ಗೆ, ಒಂದು ಸುದ್ದಿಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಒಂದು ಪ್ಯಾರ, 2 ಪ್ಯಾರಾದಲ್ಲಿ. ಇದರಲ್ಲಿ ತುಂಬ ಭಾಳ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತಲೋ, ಭಾಳ ಹೈ ಲೆವೆಲ್ ಅಧ್ಯಯನದಿಂದ ಮಾಡಿದ ಲೇಖನ ಆಗಬೇಕು ಅಂತ ಯಾರೂ ನಿರೀಕ್ಷೆ ಮಾಡೋದಿಲ್ಲ. ನಿಮ್ಮ ಅಭಿಪ್ರಾಯವನ್ನಷ್ಟೇ ನಿರೀಕ್ಷೆ ಮಾಡ್ತಾರೆ. ಅದನ್ನು ಸರಿಯಾದ ಕನ್ನಡದಲ್ಲಿ ಬರೆದು ಕಳಿಸಿದರೆ ಸಾಕು, ತಪ್ಪಿಲ್ಲದೆ. ವಿಶೇಷವಾಗಿ ಒಂದು ವೇಳೆ ತಪ್ಪುಗಳಿದ್ದರೂ ಕೂಡ ಸಂಪಾದಕರು ಅದನ್ನು ತಿದ್ದಿ ಪ್ರಕಟಿಸ್ತಾರೆ. ಸಂಪಾದಕರಿಗೆ ಪತ್ರ ಒಂದು 4 ಸಲ ಈ ಥರ ಪತ್ರಗಳನ್ನು ನೀವು ಬರೆದ್ರೆ ನಿಮ್ಮ ಹೆಸರಿನ ಜೊತೆಗೆ ಒಂದು 2 ಪ್ಯಾರ ಪ್ರಕಟ ಆಗ್ತದಲ್ಲ, ಅದು ನಿಮ್ಮ ಊರಿನಲ್ಲಿರೋ ಚರಂಡಿ ಸಮಸ್ಯೆ ಆಗಿರ್ಬೋದು, ನಿಮ್ಮ ಊರಿಗೆ ಒಂದು ಗ್ರಂಥಾಲಯ ಬೇಕು ಅಂತ ಹೇಳೋ ಒಂದು ಬೇಡಿಕೆ ಆಗಿರಬಹುದು, ಅಥವಾ ನಿಮ್ಮೂರಿಗೆ ಬಸ್ಸು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳೋ ಒಂದು ದೂರೇ ಆಗಿರಬಹುದು. ನಿಮ್ಮ ಹೆಸರಿನ ಜೊತೆಗೆ ಅದು ಬಂದಾಗ ಅದೊಂದು ಆತ್ಮವಿಶ್ವಾಸ ಕೊಡ್ತದಲ್ಲ, ನನ್ನ ಹೆಸರು ಕೂಡ ಬಂತು. ಸೊ ಇದು ಆರಂಭ ಅಂತ. ಈ ಥರದ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಹಾಗೆ ಬರವಣಿಗೆಯನ್ನು ಆರಂಭಿಸಿದವರು. ಓದುಗರ ಪತ್ರ ಬರೆದು, ಸಂಪಾದಕರಿಗೆ ಪತ್ರ ಬರೆದು, ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಟಾಪಿಕ್ಗಳನ್ನು ತಗೊಂಡು ಪತ್ರಿಕೆಯಲ್ಲೇ ಬಂದಿರೋ ಒಂದು ಲೇಖನಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಬರೆಯೋದು. ಈ ಲೇಖನ ನಿಮ್ಮ ಇವತ್ತಿನ ಸಂಪಾದಕೀಯ ಇಷ್ಟ ಆಯಿತು ಅಂತಲೋ, ಇಷ್ಟ ಆಗಲಿಲ್ಲ ಅಂತಲೋ, ಅಥವಾ ಅದರ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಏನು ಅಂತ. ದಿನ ದಿನ ಬೇಕಾದಷ್ಟು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಹಾಗಾಗಿ ಸೊ 1:30 ಮುಗಿಸೋಣ, ಆಮೇಲೆ ಉಳಿದದನ್ನು ಮುಂದಿನ ಸೆಷನಲ್ಲಿ ಮಾತಾಡೋಣ. ಇನ್ನೊಂದು ಗುಟ್ಟು, ಈಗ ಇದರ ಎಲ್ಲ ಹೊರತಾಗಿ ಇನ್ನೊಂದು ಗುಟ್ಟೇನು ಅಂತ ಹೇಳಿದರೆ, ಇದು ಗುಟ್ಟಲ್ಲದ ಗುಟ್ಟೇನು ಅಂತ ಹೇಳಿದರೆ, ಬರವಣಿಗೆ ಚೆನ್ನಾಗಿ ಆಗಬೇಕು ಅಂದರೆ ನಿರಂತರವಾಗಿ ಬರಿತಾ ಇರಬೇಕು, ಕಂಟಿನ್ಯೂಸ್ ಆಗಿ ಬರಿತಾ ಇರಬೇಕು. ನಮಗೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ನಾನು ಲೇಖನ ಬರೀಬೇಕು ಅಂತ ಅಂದ್ಕೊಂಡಿದ್ದೆ ಸರ್, ಬರದೇ ಕೂಡ ಒಂದು ಸಲ ಕಳಿಸಿದೆ ಪತ್ರಿಕೆಗೆ, ಪಬ್ಲಿಷ್ ಆಗಲಿಲ್ಲ. ಆದರೂ ಹೇಳಿ ಮರಳಿ ಯತ್ನವ ಮಾಡುವಂತ ನಮ್ಮ ಶಾಲೆ ಮಾಸ್ಟರ್ ಹೇಳ್ತಾ ಇದ್ರು ಅಂತ ಇನ್ನೊಂದು ಲೇಖನ ಬರೆದೆ, ಅದು ಪ್ರಕಟ ಆಗಲಿಲ್ಲ. ಆದರೂ ಮರಳಿ ಯತ್ನವ ಮಾಡು ಅಂತ ಹೇಳುವ ವಾಕ್ಯವನ್ನು ನೆನಪಿಟ್ಟುಕೊಂಡು 3ನೇ ಸಲ ಬರೆದೆ, ಅದು ಪ್ರಕಟ ಆಗಲಿಲ್ಲ. ಶಸ್ತ್ರ ಸನ್ಯಾಸ, ನಾನು ಇನ್ನೂ ಪೆನ್ನು ಮುಟ್ಟುವುದಿಲ್ಲ. ಬಹಳ ಮಂದಿ ಹೀಗಾಗ್ತದೆ. ನಾನು 2-3 ಲೇಖನ ಬರೆದೆ, ಪ್ರಕಟ ಆಗಲಿಲ್ಲ, ನಾನು ಇನ್ನು ಮುಂದೆ ಬರೆಯೋದಿಲ್ಲ ಅಂತ ಅವನು ಪೆನ್ನು ಕೆಳಗೆ ಇಟ್ಟಾಯಿತು, ಇನ್ನೆಂದೂ ಬರೆಯೋದಿಲ್ಲ ಅಂತ. ಇದು ಒಂದು ಲೇಖಕರಾಗುವವರಿಗಿಂತ ಅಪೇಕ್ಷಿಸುವ ವಿಷಯ ಅಲ್ಲ ಅಂತ. ತಾಳ್ಮೆ ಬೇಕು ಅಂತ ನಾನು ಅದಕ್ಕೆ ಹೇಳಿದ್ದು. ಇವತ್ತಲ್ಲದಿದ್ದರೆ ನಾಳೆ ಪ್ರಕಟ ಆಗ್ತಿಲ್ಲ, ನಾಡಿದ್ದು ಪ್ರಕಟ ಆಗ್ತದೆ. ಈ ಪತ್ರಿಕೆಯಲ್ಲ ಅಂದರೆ ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕಟ ಆಗ್ತದೆ. ಹೇಳಿದನ್ನೆಲ್ಲ ತುಂಬ ಡಿಮಾಂಡ್ ಇದೆ ಇವತ್ತು. ಬರೆಯುವವರಿಗೆ, ಚೆನ್ನಾಗಿ ಬರೆಯುವವರಿಗೆ ಬಹಳ ಬೇಡಿಕೆ. ಹಾಗಾಗಿ ಇದು ನಿರಂತರವಾಗಿದ್ದಾಗ ಮಾತ್ರ. ಒಂದು ದಿವಸ ವ್ಯಾಯಾಮ ಮಾಡಿ ನನ್ನ ಬೊಜ್ಜು ಕರಗಲಿಲ್ಲ ಅಂತ ಹೇಳಿದರೆ ಹೇಗೆ ಅಲ್ವಾ? ವ್ಯಾಯಾಮ ಅನ್ನೋದು ನಿರಂತರ, ಬರವಣಿಗೆ ಅನ್ನೋದು ನಿರಂತರ. ಅದು ಬರಿತಾ 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 ಇದೆಂತೂ ಒಂದು ಗಾದೆ ಉಂಟಲ್ಲ, ಹಾಡಿ ಹಾಡಿ ರಾಗ, ಅಲ್ಲ ಅದು ಬೇರೆ ಬೇರೆ ಉಂಟು. ಅದು ಉಗುಳಿ ಉಗುಳಿ ರೋಗ ಅಂತ ಉಂಟು, ಬೊಗಳಿ ಬೊಗಳಿ ರಾಗ ಅಂತೆಲ್ಲ ಉಂಟು, ಬೇರೆ ಬೇರೆ ವರ್ಷನ್ ಉಂಟು ಗಾದೆಗೆ. ಬರವಣಿಗೆ ಕೂಡ ಅಷ್ಟೇ, ನಿರಂತರವಾಗಿ ಬರೆದಾಗ ಮಾತ್ರ ಅದು ನಮ್ಮ ಕೈಗೆ ಬರ್ತದೆ. ಬರೆದು 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 10 ಲೇಖನ, 20 ಲೇಖನ, 50 ಲೇಖನ, 100 ಲೇಖನ ಬರೆದಾಗ, ಈ ಆರಂಭದಲ್ಲಿ ಸಿನಿಮಾದಲ್ಲಿ ನಟಿಸೋರನ್ನು ರೀಲ್ ತಿನ್ನೋರು ಅಂತಲೂ, ಆರಂಭದಲ್ಲಿ ಬರೆಯೋರನ್ನು ಪೇಪರ್ ತಿನ್ನೋರು ಅಂತಲೂ ಕರಿತೇವೆ. ಯಾಕೆಂದರೆ ಎಷ್ಟು ಪೇಪರ್ ಹಾಳು ಮಾಡ್ತಾರೆ, ಬರೆಯೋದು ಹರಿಯೋದು. ಆರಂಭದಲ್ಲಿ ಆ್ಯಕ್ಟ್ ಮಾಡೋರು, ಅವ್ರಿಗೆ ಎಷ್ಟು ಸಲ ಟೇಕ್ ಮಾಡಿದ್ರು ಅದು ಎಲ್ಲರೂ ರಾಜ್ಕುಮಾರ್ ಅಲ್ಲ, ಒಂದೇ ಟೇಕಿಗೆ ಸಿನಿಮಾ ಆಗೋದಕ್ಕೆ. ಮತ್ತೆ ಟೇಕ್ ಮಾಡಬೇಕು, ಮತ್ತೆ ರೀಲ್ ಖರ್ಚಾಗಿ. ಈಗ ರೀಲ್ ಖರ್ಚಾಗೋ ಪ್ರಶ್ನೆ ಇಲ್ಲ. ಬರವಣಿಗೆ ಕೂಡ ಹಾಗೆ, ಮತ್ತೆ ಬರೆದಾಗ ಯಾವುದೋ ಒಂದು ದಿವಸ ಒಳ್ಳೆ ಬರವಣಿಗೆ ನಿಮ್ಮ ಕೈಗೆ ಹಿಡಿತದೆ. ಹಾಗಾದರೆ ಈ ನಿರಂತರತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಇದು ಕೊನೆಯ ಗುಟ್ಟು ಈ ಸೆಷನ್ ಇದ್ದು. ಏನು ಅಂತ ಹೇಳಿದ್ರೆ, ಎಲ್ಲರೂ ಕಡ್ಡಾಯವಾಗಿ ಡೈರಿ ಬರಿಬೇಕು, ದಿನಚರಿ ಬರಿಬೇಕು. ದಿನಚರಿ ಬರೆಯೋರು ಇದ್ದೀರಾ ಯಾರಾದರೂ? ಡೈರಿ ಬರೆಯೋರು? ನಾನು ಇವತ್ತು ಕೇಳಿದ ಪ್ರಶ್ನೆಗೆ ಕೈ ಎತ್ತೋರು ಭಾಳ ಕಡಿಮೆ. ನಾನು ಭಾಳ ಕಷ್ಟಕರವಾದ ಪ್ರಶ್ನೆಗಳನ್ನು ಕೇಳಿದ್ದೇನಂತ. ಯಾರು ಒಬ್ಬರು ಡೈರಿ ಬರೀತಾ ಇದ್ದಾರೆ. ಯಾರಿಗೂ ಭಯ ಬೇಡ, ನಿಮ್ಮ ಡೈರಿಯನ್ನು ಯಾರು ಕದ್ದು ಓದ್ಬೋದು ಅಂತ ಹೇಳುವ ಭಯ ಬೇಡ. ಆದರೆ ನಾನು ಡೈರಿ ಬರಿಬೇಕು ಅಂತ ಯಾವ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳಿದರೆ, ಪ್ರತಿದಿನ ಬರಿಬೇಕು. ಪ್ರತಿದಿನ 10 ಗೆರೆ ಆದರೂ ಬರೀರಿ, ಅರ್ಧ ಪುಟ ಆದರೂ ಬರೀರಿ. ನಿಮಗೆಲ್ಲ ಈಗೆಲ್ಲ ಡೈರಿ ತಗೊಳ್ಳೋದೆಲ್ಲ ಕಷ್ಟ ಅಲ್ಲ ಅಂತ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ, ಈಗ ನೀವು ಕೂಡ ಅಷ್ಟೇ, ಅದೇನು ಕಾಲ ಏನು ಭಾಳ ಬದಲಾಗಿಲ್ಲ. ಹಿಂದಿನ ವರ್ಷದ ನೋಟ್ ಬುಕ್ ಇದ್ದು ಉಳಿದ ಪೇಜ್ಗಳನ್ನೇ ಕಟ್ ಮಾಡಿ ಬೇರೆ ಬೇರೆ ಪುಸ್ತಕ, ರಫ್ ಪುಸ್ತಕ ಮಾಡ್ತಾ ಇದ್ವಲ್ಲ, ಆ ಥರದ ಒಂದು ಪುಸ್ತಕ ಇಟ್ಟುಕೊಂಡ್ರೆ ಡೈರಿ ಬರೀತಾ ಇದ್ದೆ ನಾನು.
7ನೇ ಕ್ಲಾಸಲ್ಲಿ ನಮ್ಮ ಮಾಸ್ಟರ್ ಹೇಳಿಕೊಟ್ಟದ್ದು ಕಂಪಲ್ಸರಿ ಮಾಡಿದ್ರು ಅವರು ಭಾಳ ಮಾಡಿ ದೊಡ್ಡ ತಪ್ಪೇನು ನಮ್ಮ ಮಾಸ್ಟ್ರು ಅಂತ ಹೇಳಿದರೆ ಮರುದಿವಸ ತೋರಿಸಬೇಕು ಅಂತ. 7ನೇ ಕ್ಲಾಸಿಂದ ಶುರುವಾಯಿತು. 8ನೇ ಕ್ಲಾಸಿಂದ ನಮ್ಮ ಇಂಗ್ಲೀಷ್ ಮಾಸ್ಟ್ರು ಎಲ್ಲರೂ ಕಡ್ಡಾಯವಾಗಿ ಡೈರಿ ಬರಿಬೇಕು ಮತ್ತು ಅವರ ಇನ್ನು ಭಾಳ ದೊಡ್ಡ ತಪ್ಪು ಮರುದಿವಸ ತೋರಿಸಬೇಕು ಅಂತ ಹೇಳ್ತಾ ಇದ್ದು, ತೋರಿಸಬೇಕು ಅಂತ. ಈ ಭಯಕ್ಕೆ ನಾವೆಲ್ಲ ಡೈರಿ ಬರೆಯೋದಕ್ಕೆ ಶುರು ಮಾಡಿದ್ದೆವು. ನೀವೇ ಗಮನಿಸಿ ನೋಡಿ, 1 ದಿನ ಅನ್ನಿಸ್ಬೋದು, 2 ದಿನ ಅನ್ನಿಸ್ಬೋದು, ದಿನ ಬರೆಯೋದೇನು ಅದೇ ತಾನೆ, ಬೇರೆ ಏನು ದಿನ ಬದಲಾಗೋದಿಲ್ಲ. ಇವತ್ತು ಕೂಡ ಬೆಳಿಗ್ಗೆ ಹೇಳೋದು, ಮತ್ತು ಅದೇ ಸ್ನಾನ, ಅದೇ ತಿಂಡಿ, ಅದೇ ಊಟ, ಅದೇ ಕ್ಲಾಸು, ಅದೇ ನಿದ್ದೆ, ಅದೇ ಕೆಲಸಗಳು, ಇನ್ನು ಹೊಸ್ತೇನಿದೆ ಅಂತ. ನೀವು 4 ದಿವಸ ಬರೀರಿ, ಇದನ್ನೇ ಮಾಡಿದೆ ಅಂತ ಬರೀರಿ. 5ನೇ ದಿವಸಕ್ಕೆ ನಿಮಗೊಂದು ಹೊಸ ವಿಷಯ ಸಿಗ್ತದೆ. ನೀವು ಭೇಟಿ ಮಾಡಿದ ಒಬ್ಬ ಹೊಸ ವ್ಯಕ್ತಿ, ಈಗ ಪಾಠ ಕೇಳಿದಾಗ ನಡುವೆ ಕೇಳಿದಂಥ ಒಂದು ಹೊಸ ವಿಷಯ, ಪೇಪರಲ್ಲಿ ಓದಿದಾಗ ನಿಮ್ಮ ಮನಸ್ಸಿಗೆ ಬಂದಂಥ ಒಂದು ಹೊಸ ಸಮಾಚಾರ, ಹೊಸ ವಿಷಯ, ಏನೋ ಒಂದು ಇದ್ದೇ ಇರ್ತದೆ, ಹೊಸತು ಸಿಗ್ತದೆ. ಪ್ರತಿ ದಿವಸ ಒಂದು ಹೊಸ ವಿಷಯ ಸಿಗ್ತದೆ, ಬರೆಯೋದಕ್ಕೆ ವಿಷಯ ಸಿಗ್ತದೆ. 1 ತಿಂಗಳು ತಪ್ಪದೇ ಡೈರಿ ಬರೀರಿ, ಅರ್ಧ ಪೇಜು ಸಾಕು, 10 ಗೆರೆ ಬರೀರಿ. 2ನೇ ತಿಂಗಳು ನಿಮ್ಮ ಬರವಣಿಗೆಯಲ್ಲಿ ಆಗೋ ವ್ಯತ್ಯಾಸವನ್ನು ನೀವೇ ಗಮನಿಸಿ, ನೀವೊಂದು ಹೊಸ ವ್ಯಕ್ತಿ ಆಗಿರ್ತೀರ. 100% ನಮ್ಮ ಆತ್ಮವಿಶ್ವಾಸ ನಮಗೆ ಗೊತ್ತಿಲ್ಲದ ಹಾಗೆ ವೃದ್ಧಿಯಾಗಿರುತ್ತದೆ. ಜನವರಿಯಲ್ಲಿ ಬರೆಯೋದಕ್ಕೆ ಈಗ ನಾಳೆಯಿಂದ ಬೇಕಾದರೆ ಬರೆಯೋದಕ್ಕೆ ಶುರು ಮಾಡಿ. ನಾಳೆ ಯಾಕೆ, ನಾಳೆ ಹೇಳಿದವನು ಹಾಳಂತ, ನಾಳೆ ಮಾಡ್ತೇನೆ ಅಂತ ಹೇಳಬಾರ್ದು, ಇವತ್ತೇ ಮಾಡ್ತೇನೆ. ಇವತ್ತು ನೀವು ಡೈರಿ ಬರೆಯೋದಕ್ಕೆ ಶುರು ಮಾಡಿ. ಇವತ್ತೆಷ್ಟು? 9ನೇ ತಾರೀಕು. ಜೂನ್ 10ನೇ ತಾರೀಕು ನಿಮ್ಮ ಬರಹವನ್ನು ನೀವು ಓದಿ, ಇವತ್ತಿನ ನಿಮ್ಮ ಬರವಣಿಗೆಯನ್ನು ಓದಿ, ಅಗಾಧ ವ್ಯತ್ಯಾಸ ಆಗಿರ್ತದೆ ಬರವಣಿಗೆ. ನಿಮ್ಮ ಶಬ್ದದ ಬಳಕೆ, ನಿಮ್ಮ ಸೆಂಟೆನ್ಸ್ ರಚನೆ, ನಿಮ್ಮ ಕೈ ಬರಹ. ಮೊಬೈಲಲ್ಲಿ ಟೈಪ್ ಮಾಡೋದಕ್ಕೆ ಹೋಗಬೇಡಿ, ಡೈರಿ ದಯಮಾಡಿ. ಬೇಕಾದಷ್ಟು ಟೈಪ್ ಮಾಡ್ತೇವೆ ನಾವು ವಾಟ್ಸಪ್ಪಲ್ಲಿ. ಇದನ್ನೊಂದು ಪುಸ್ತಕದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಬರಿಬೋದು, ಮೊಬೈಲಲ್ಲೂ ಬರಿಬೋದು, ಬೇಡ ಅಂತಲ್ಲ. ಆದರೆ ಇದೊಂದು ಪ್ರಯತ್ನ ಮಾಡಿ. ದಾಖಲೆ ನಿಮ್ಮ ಕಣ್ಣೆದುರು ಕಾಣಿಸ್ತಾ ಹೋಗ್ತದೆ. 1 ತಿಂಗಳಲ್ಲಿ ನಿಮ್ಮ ಬರವಣಿಗೆಯಲ್ಲಿ ವ್ಯತ್ಯಾಸ ಆಗದೆ ಹೋದರೆ, ನೀವು ಯೋಚನೆ ಮಾಡೋ ವಿಧಾನದಲ್ಲಿ ವ್ಯತ್ಯಾಸ ಆಗದೆ ಹೋದರೆ, ನಾನು ನನ್ನ ಹೆಸರು ಬದಲಾಯಿಸ್ತೀನಿ. ಥ್ಯಾಂಕ್ ಯು. ಸಂವಾದಕ್ಕೆ ಸಮಯ. ಪ್ರಶ್ನೆಗಳಿದ್ದರೆ ಕೇಳ್ಬೋದು. ತಾವು ಯಕ್ಷಗಾನ ಕಲಾವಿದರು. ಯಕ್ಷಗಾನದಲ್ಲಿ ಬಳಕೆಯಾಗತಕ್ಕಂತಹ ಶಬ್ದಗಳು ಬಹಳ ಪ್ರೌಢ ಆಗಿರ್ತವೆ. ಈಗ ನೀವು ಹೇಳಿದಂತಹ ಮಾತನ್ನು ಗಮನಿಸುವಾಗ ಸರಿಯಾದ, ಅಂದರೆ ಎಲ್ಲರೂ ಹೇಳತಕ್ಕಂಥದ್ದು, ಈಗಿನ ವಿದ್ಯಾರ್ಥಿಗಳ, ಈಗಿನ ಜನತೆಯ ನಾಲೆಡ್ಜ್, ಜ್ಞಾನದ ಮಟ್ಟ ಆಗಿದೆ ಅಂತ ಹೇಳಬಹುದು. ಸರಿಯಾದ ಕನ್ನಡದಲ್ಲಿ ಬರೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ರಿ. ಖಂಡಿತ ಕೇವಲ ಅಷ್ಟಕ್ಕೆ ಸೀಮಿತ ಆಗ್ತಾ ಇದೆ ಅನ್ನತಕ್ಕಂತಹ ಒಂದು ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನಾವು ಯಕ್ಷಗಾನವನ್ನು ಕೇಳ್ತಾ ಹೋಗಬೇಕಿದ್ರೆ ಅಲ್ಲಿ ಬರತಕ್ಕಂತಹ ಪದಗಳು, ಉದಾಹರಣೆಗೆ ಹೇಳೋದಿದ್ರೆ, ನನಗೆ ಬಹಳ ಖೇದ ಆಯಿತು ಅಂತ ಕೇಳಿದರೆ, ಆ ಖೇದ ಅನ್ನತಕ್ಕಂಥ ಪದದ ಅರ್ಥವನ್ನು ಕೇಳಿದರೆ ಇಲ್ಲಿ ಎಷ್ಟು ಜನರಿಗೆ ಗೊತ್ತಿರ್ತದೋ ಗೊತ್ತಿಲ್ಲ. ಹಾಗಿರುವಾಗ ಅಂತಹ ಶಬ್ದಗಳು ಮರೆಯಾಗ್ತಾ ಇರ್ತವೆ ಇನ್ನೂ ಸರಿಯಾದ ಕನ್ನಡವೇ ತಿಳಿಯದೇ ಇದ್ದಾವಾಗ. ಹಾಗಿರುವಾಗ ಆ ಶಬ್ದಗಳ ಬಳಕೆಯನ್ನು ಹೇಗೆ ನಾವು ರೂಢಿಸಿಕೊಳ್ಳೋದು, ಆ ನೆಲೆಯಲ್ಲಿ ಭಾಷೆಯ ಮೌಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ ಸಾಧ್ಯತೆಗಳೇನು ಅನ್ನತಕ್ಕಂಥದ್ದು ನನ್ನ ಪ್ರಶ್ನೆ. ಅಲ್ಲ, ಯಕ್ಷಗಾನದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಅದು ಒಂದು ದಾರಿ ಅಂತ ಹೇಳಿದೆ ಅಷ್ಟೇ. ಅಂದರೆ ಕಲೆಗಳಿಗೆ ನಮ್ಮನ್ನು ನಾವು ತೆರ್ಕೊಳ್ಳೋದು. ಈಗ ನನಗೆ ನನ್ನನ್ನೇ ಉದಾಹರಣೆಯಾಗಿ ತಗೊಳ್ಳೋದಿದ್ದರೆ, ನನಗೆ ಯಕ್ಷಗಾನ ತುಂಬ ಸಹಾಯ ಮಾಡಿದೆ. ಭಾಷೆಯನ್ನು ಬಳಸೋ ವಿಷಯ ಆಗಿರ್ಬೋದು, ಒಂದು ಅಗತ್ಯಕ್ಕೆ ಬೇಕಾದ ಶಬ್ದ. ಈಗ ಖೇದ ಅಂತ ಹೇಳಿದ್ರಲ್ಲ, ಖೇದ ಅಂತ ಹೇಳ್ಬೋದು, ದುಃಖ ಅಂತ ಹೇಳ್ಬೋದು, ಬೇಜಾರು ಅಂತ ಹೇಳ್ಬೋದು. ಸೊ ನಮಗೆ ಬೇಕಾದ ಹಾಗೆ, ಒಂದು ಸಂದರ್ಭಕ್ಕೆ ಸರಿಯಾದ ಹಾಗೆ ಒಂದು ಪದ ಸಿಗೋದಕ್ಕೆ ಯಕ್ಷಗಾನದಂತಹ ಇದು ತುಂಬ ಹೆಲ್ಪ್ ಮಾಡಿದೆ. ಯಕ್ಷಗಾನ ಆಗಿರ್ಬೋದು, ತಾಳಮದ್ದಳೆ ಆಗಿರ್ಬೋದು. ಹಾಗಾದರೆ ಹೇಗೆ ಈ ಥರದ ಪದಗಳ ಬಳಕೆ ತಿಳ್ಕೊಳ್ಳೋದು ಹೇಗೆ? ಇದು ಲೇಖನ ಬರವಣಿಗೆಯ ಒಂದು ಭಾಗ. ಅಂದರೆ ನಮ್ಮ ಭಾಷೆ ಪ್ರೌಢ ಆಗ್ತಾ ಹೋಗೋದು. ಎಲ್ಲಿಗೆ ಬೇಕೋ ಅಲ್ಲಿ ಆ ಭಾಷೆ ಅಂತ ಇನ್ನೂ ಪ್ರೌಢವಾಗಿ ಮಾತಾಡ್ಬೋದು. ಈಗ ಒಂದು ಲೇಖನ ಬರವಣಿಗೆ ವಿಷಯವಾಗಿ ಒಂದು ಪ್ರಬಂಧ ಮಂಡನೆ ಮಾಡ್ಬೋದು, ಒಂದು ಸೆಮಿನಾರ್ ಪ್ರಬಂಧ. ಅದರಿಂದ ಸದ್ಯಕ್ಕೆ ಏನು ಪ್ರಯೋಜನ ಇಲ್ಲ ಇಲ್ಲಿನ. ಸೊ ನಮ್ಮ ಪ್ರೇಕ್ಷಕರು ಯಾರು ಅನ್ನೋದನ್ನು ನೋಡಿಕೊಂಡು ನಾವು ಮಾತಾಡೋದು. ವಿದ್ಯಾರ್ಥಿಗಳು ಅಂತ ಹೇಳಿದಾಗ ವಿದ್ಯಾರ್ಥಿಗಳಿಗೆ ಬೇಕಾದ ಹಾಗೆ ಮಾತಾಡಬೇಕು. ಇಲ್ಲಿ ಕೂಡ ಅಷ್ಟೇ, ಈ ಭಾಷೆಯನ್ನು ಹೀಗೆ ಇಂಪ್ರೂವ್ ಮಾಡ್ಕೊಳ್ಬೇಕು. ಒಂದೇ ಒಂದು ದಾರಿ ಅಂತ ಹೇಳಿದರೆ ನಿರಂತರವಾದ ಓದು. ನನ್ನ ಒಂದು 10 ಪಾಯಿಂಟ್ ಇದೆ, ಇದನ್ನು ಆಮೇಲಿನ ಸೆಷನಲ್ಲಿ ನಾನು ಹೇಳ್ತೇನೆ. ಉತ್ತಮ ಲೇಖಕರಾಗಲು 10 ಸೂತ್ರಗಳು ಅಂತ, ಅದನ್ನು ಹೇಳಿ ಆಮೇಲೆ ಮುಗಿಸೋದು. ಆ ಸೂತ್ರ ಮೊದಲನೇದನ್ನು ಇವಾಗಲೇ ಹೇಳಿಬಿಡ್ತೇನೆ. ಅಲ್ಲಿ ಏನಿದೆ ಅಂತ ಹೇಳಿದರೆ, ನಿರಂತರವಾದ ಓದು ಅಂತ. 10 ಓದು 1 ಬರಿ ಅಂತ ಹೇಳೋದು ಒಂದು ಸಾಮಾನ್ಯ
ತಿಳುವಳಿಕೆಯ ಮಾತು. ನಾವು ಬರಿಬೇಕು, ಲೇಖಕರಾಗಬೇಕು, ಬರವಣಿಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀವಲ್ಲ, ಆದರೆ ಒಂದೇ ಒಂದು ಕಿವಿ ಮಾತು ಅಂತ ಹೇಳಿದರೆ, ಒಂದು 10 ಓದಿದ ಮೇಲೆ ಒಂದು ಬರಿಬೇಕು ಅಂತ. ತುಂಬ ಓದಬೇಕು, ಸ್ವಲ್ಪ ಬರಿಬೇಕು ಅಂತ ನನ್ನೊಬ್ಬರು ಹಿರಿಯರು ಹೇಳ್ತಾ ಇದ್ರು. ಸೊ ನಿರಂತರವಾದ ಓದು ಏನದು? ಈಗ ನಿರಂತರವಾಗಿ ಒಂದು ಡೈರಿ ಬರೆಯೋ ಮೂಲಕ ನಿರಂತರತೆಯನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳಿದ್ನಲ್ಲ. ನಿರಂತರವಾದ ಓದು, ಅದು ಕಥೆ ಇರಬಹುದು, ಕಾದಂಬರಿ ಇರಬಹುದು, ಬೇರೆ ಪಠ್ಯಗಳಾಗಿರಬಹುದು. ಈ ಪುಸ್ತಕ ಓದುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳದೆ ಹೋದರೆ, ಈಗ ಪುಸ್ತಕ ಅದು ಡಿಜಿಟಲ್ ಕೂಡ ಆಗಿರಬಹುದು, ಡಿಜಿಟಲ್ ಪುಸ್ತಕಗಳು ಬಂದಿವೆ, ಮೊಬೈಲಲ್ಲೂ ಕೂಡ ಓದಬಹುದು, ಪತ್ರಿಕೆಯಲ್ಲೂ ಓದ್ಬೋದು, ಅಥವಾ ಕೈಯಲ್ಲಿ ಹಿಡ್ಕೊಂಡು ಪುಸ್ತಕ ಓದಬಹುದು. ನಮಗೆಲ್ಲ ಕತೆ ಕಾದಂಬರಿಗಳನ್ನು ಓದೋ ಹುಚ್ಚಿತ್ತು ನಾವು ವಿದ್ಯಾರ್ಥಿಗಳಾಗಿದ್ದಾಗ, ನಿಮಗೆ ಕೂಡ ಇರ್ಬೋದು. ಅಂದರೆ ಹುಚ್ಚು ಅಂತ ಹೇಳಿದೆಲ್ಲ, ಅಂದರೆ ತುಂಬ ಓದುವ ಅಭ್ಯಾಸ. ನಾವು ತುಂಬ ಪತ್ತೇದಾರಿ ಹೈಸ್ಕೂಲಲ್ಲೇ ಓದ್ತಾ ಇತ್ತು, ಪತ್ತೇದಾರಿ ಕಾದಂಬರಿಗಳನ್ನೆಲ್ಲ ಕದ್ದು ಮುಚ್ಚಿ ಓದ್ತಾ ಇದೆ, ಯಾರು ಬೈತಾರೆ ನೋಡಿದರೆ ಅಂತ. ಅಂದರೆ ಆ ಥರದ ಸ್ವಲ್ಪ ಪತ್ತೇದಾರಿಯಲ್ಲಿ ಸ್ವಲ್ಪ ಜೋರು ಪತ್ತೇದಾರಿಯೆಲ್ಲ ಇದ್ದು. ಹಾಗಾಗಿ ಆಗ ಸ್ಪೈ, ಥ್ರಿಲ್ಲರ್, HK ಅನಂತರಾವ್ ಕಾದಂಬರಿಗಳೆಲ್ಲ ಇಷ್ಟಿಷ್ಟು ಚಿಕ್ಕ ಪುಸ್ತಕಗಳಾಗಿ ಪತ್ರಿಕೆಗಳಾಗಿ ಸಿಗ್ತಾ ಇದ್ದು. ಬಿಡದೆ ಏನು ಸಿಕ್ಕರೂ ಬಿಡದೆ ಓದ್ತಾ ಇದ್ದು. ಸೊ ವಿದ್ಯಾರ್ಥಿಗಳಾಗಿ ನಾವು ಮಾಡಬಹುದಾದ ಕೆಲಸ ಏನಂದರೆ, ತಿಂಗಳಿಗೆ ಒಂದಾದರೂ ಹೊಸ ಪುಸ್ತಕವನ್ನು ಓದೋದು. ಅದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಕವಿತೆ ಇರ್ಬೋದು, ಬೇರೆ ಲೇಖನಗಳಿರ್ಬೋದು. ನಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಹೊಸದಾಗಿ ಓದ್ತಾ ಹೋಗೋದೊಂದೇ ದಾರಿ. ಸೊ ಹೊಸ ಪದಗಳು, ಹೊಸ ವಾಕ್ಯ ರಚನೆ, ಹೊಸ ಯೋಚನೆಗಳು. ನಾವು ಸುಮ್ಮನೆ ಬರೀತಾ ಇದ್ದರೆ ಎಷ್ಟು ಅಂತ ನಮ್ಮ ಮನಸ್ಸಿಗೆ ಯೋಚನೆ ಬರೋದು ಸಾಧ್ಯ? ನಮ್ಮ ಮನಸ್ಸಿಗೆ ಏನಾದರೂ ಹೊಸತು ಬರಬೇಕು ಅಂದರೆ ಹೊಸತನ್ನು ತಗೊಳ್ಬೇಕು. ಹೊಸತು ತಗೊಳ್ಳೋದಕ್ಕೆ ಪುಸ್ತಕ ಓದೋದೊಂದೇ ದಾರಿ. ಸೊ ಇದು ಅನೇಕ ವಿಧಾನಗಳು, ಇದು ಒಂದು ಅಂತ ಹೇಳ್ಬೋದು. ಅಂದರೆ ನಮ್ಮ ಭಾಷೆಯ ಮಟ್ಟವನ್ನು ಮೇಲೆತ್ತೋದಕ್ಕೆ, ನಮ್ಮ ವೊಕ್ಯಾಬುಲರಿ, ಶಬ್ದ ಭಂಡಾರ ಅಂತ, ಶಬ್ದ ಭಂಡಾರ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಾವು ಶಬ್ದಾಡಂಬರ ಮಾಡಬಾರ್ದು ಅಂತ ಒಂದು ಸಲ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಸರಳವಾಗಿ